ಎಲ್ಲಾ ಸೋದರ ಬರುವಂತೆ ನೀವು ಮಾಡೋ ಸಹಾಯಕ್ಕಾಗಿ ಸ್ತೋತ್ರ. ಎಲ್ಲರೂ ತಾಳ್ಮೆಯಿಂದ ಕೇಳುವಂತೆ ನೀವು ಸಹಾಯ ಮಾಡ್ರಪ್ಪ. ಹಾಗೆ ವಾಕ್ಯ ಹಂಚುವಂತ ಸಹೋದರರನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಸ್ರಿ, ಅವರ ಸೇವೆಗಳನ್ನು ಆಶೀರ್ವಸ್ರಿ. ನಿನ್ನ ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ. ಹಾಗೆ ಎಲ್ಲರಿಗೂ ಪವಿತ್ರ ಆತ್ಮ ಸಹಾಯನ ಕೊಟ್ಟು ಬಲಪಡಿಸ್ರಿ. ನಿನ್ ಚಿತ್ತಾನುಸಾರ ನಡೀಲಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಒಂದು ಸಂಜೆ ಕೇಳ್ಕೊಳ್ತೀನಿ ತಂದೆ ಆದವ್ರೆ. ಹಾಗೆ ತಂದೆ ಆದವ್ರೆ, ವಾಕ್ಯವನ್ನು ಕೇಳಿ ನಾವು ಪ್ರತಿದಿನನು ಪ್ರತಿಕ್ಷಣನು ದೇವ್ರೆ ಅದನ್ನ ನಾವು ಮೆಲ್ಕು ಹಾಕುವಂತೆ ನಮಗೆ ಸಹಾಯ ಮಾಡ್ರಿ ತಂದೆ. ಇಲ್ಲಿವರೆಗೂ ನಾವು ಪ್ರಾರ್ಥನೆ ಕೇಳಿ ಸಹಾಯ ಮಾಡ್ಕಾಗ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರ ತಂದೆ, ಆಮೇನ್. ಆಮೆನ್. ಥ್ಯಾಂಕ್ ಯು ಕ್ರಿಸ್ತನ ಪ್ರೀತಿಯ ಸಹೋದರರೇ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶ. ಸೊ ಈ ದಿನದಲ್ಲಿ ಕೂಡ ನಾವು ನೋಡ್ತಿರುವಂತ 3ನೇ ಸಂಪುಟದ ಒಂದು 6ನೇ ಅಧ್ಯಾಯವನ್ನು ನೋಡಕ್ ಹೋಗ್ತಿದ್ವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಓಕೆ, ಯಾವ ಭಾಗವನ್ನು ನೋಡ್ಬೇಕಾಗಿದೆ? ಎಷ್ಟನೇ ಅಧ್ಯಾಯ, ಎಷ್ಟನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ? 62ನೇ ಭಾಗ ನೋಡ್ಬೇಕು ಬ್ರದರ್. 62. ಓಕೆ, ಪುಟ 103. ಪುಟ 103. 103. ಓಕೆ, ಸರಿ. ಪ್ಯಾರ 4ನೇ ಪ್ಯಾರ. ಅದೇ ರೀತಿಯಲ್ಲಿ ಅದೇ ಹೋಲಿಕೆಯ ಭೀಕರ ಅಕ್ರಮ ವ್ಯಾಪಾರ ವಹಿವಾಟು ಅದು ಮಾಡಿ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಕಳೆದ ದಿನಗಳಲ್ಲಿ ಈ ಒಂದು ವ್ಯಾಪಾರ ಅಂತ ಹೇಳಿದಾಗ ಕ್ರೈಸ್ತ ರಾಷ್ಟ್ರಗಳು ಹೇಗೆ ತಮ್ಮ ಹಣದ ಒಂದು ಆಸೆಯಿಂದ ಇಲ್ಲವೇ ಹಣದ ಒಂದು ಉದ್ದೇಶದಿಂದ, ವ್ಯಾಪಾರದ ಉದ್ದೇಶದಿಂದ ಹಲವಾರು ರಾಷ್ಟ್ರಗಳಿಗೆ ತಪ್ಪಾದ ಒಂದು ಮದ್ಯ ಇರ್ಬೋದು, ಬೇರೆ ಕೆಲವೊಂದು ವಿಷಯಗಳಿರ್ಬೋದು, ಅದನ್ನ ಮಾರಾಟ ಮಾಡ್ತಿರುವಂತ ವಿಷಯವನ್ನು ಕೂಡ ನಾವು ನೋಡಿದ್ವಿ ಅಲ್ವಾ? ಸೊ ನೋಡ್ಬೇಕಾದ್ರೆ ಇದೆಲ್ಲೂ ಕೂಡ ಅದವರ ಮುಖ್ಯವಾದ ಒಂದು ಉದ್ದೇಶ ವ್ಯಾಪಾರದ ಉದ್ದೇಶವಾಗಿತ್ತು. ಲಾಭದಾಯಕವಾದಂತ ಒಂದು ಉದ್ದೇಶಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ರು. ಇದು ವ್ಯಾಪಾರ ಅಂತ ತಗೊಂಡಾಗ ಇದು ರಿಲಿಜಿಯಸ್ಗೆ ಸಂಬಂಧಪಟ್ಟಿದ್ದಲ್ಲ. ಬಿಸ್ನೆಸ್ ಇಸ್ ಡಿಫ್ರೆಂಟ್, ಮತ್ತೆ ರಿಲಿಜಿಯಸ್ ಇಸ್ ಡಿಫ್ರೆಂಟ್. ದೇವ್ರ ಮಕ್ಕಳು ಅಂತ ತಗೊಂಡಾಗ ಅವರ ಒಂದು ಕೆಲಸ ಏನಿರುತ್ತಂದ್ರೆ ಈ ಬಿಸ್ನೆಸ್ಗೆ ಅವರು ಯಾವಾಗ್ಲೂ ಕೈ ಹಾಕೋರಲ್ಲ. ಅಂದ್ರೆ ಒಂದು ಕ್ರೈಸ್ತ ಸಭೆಯ ಒಂದು ಮುಖ್ಯ ಸ್ಥಾನದಲ್ಲಿ ಇದ್ದಂತಹ ಒಂದು ರೋಮನ್ ಕ್ಯಾಥಲಿಕ್ ಸಭೆ ಇರ್ಬೋದು, ಬೇರೆ ಕೆಲವೊಂದು ರಾಷ್ಟ್ರಗಳಿರ್ಬೋದು, ಕ್ರೈಸ್ತ ಧರ್ಮದ ಹೆಸರಲ್ಲಿ ಮಾಡಿದಂತ ವಿಷಯ. ಓಕೆ, ಧರ್ಮದ ಹೆಸರನ್ನೇ ಇಟ್ಕೊಂಡು ಹೇಗೆ ವ್ಯಾಪಾರದ ಕೆಲವೊಂದು ವಿಷಯಗಳನ್ನ ಮಾಡಿದ್ರು ಅನ್ನೋ ವಿಷಯವನ್ನು ಕೂಡ ನಾವು ಈ ಒಂದು ಕೊನೆಯ ಒಂದು ಪಾಠದಲ್ಲಿ ಏನ್ ಮಾಡಿದ್ವಿ ನೋಡ್ಕೊಂಡು ಅಲ್ವಾ? ಅದರ ಮುಂದುವರೆದಂತ ಒಂದು ಭಾಗವನ್ನ ನಾವು ನೋಡೋಣ. ಅದರ ಮುಂದುವರೆದಂತ ಒಂದು ಭಾಗ ಪೇಜ್ ನಂಬರ್ 103. ಓಕೆ, ಓದ್ಲಾ ಬ್ರದರ್? ಒಂದೇ ನಿಮಿಷ. 103 ಅಲ್ವಾ? ನೀವು ಅಲ್ಲಿಂದ ಮುಂದುವರಿಸ್ಬೋದು, ಹೋದ್ರಿ. ಅದೇ ರೀತಿಯಲ್ಲಿ ಅದೇ ಹೋಲಿಕೆಯ ಭೀಕರ ಅಕ್ರಮ ವ್ಯಾಪಾರ ವಹಿವಾಟನ್ನು ಚೈನಾ ಮತ್ತು ಜಪಾನ್ ದೇಶಗಳ ಮೇಲೆ ಮನಃಪೂರ್ವಕವಾದ ಪ್ರತಿಭಟನೆಯ ವಿರುದ್ಧವಾಗಿಯೂ ಬಲವಂತದಿಂದ ಅದೇ ಕ್ರೈಸ್ತ ಸರ್ಕಾರಗಳಿಂದ ಹೇರಲಾಯಿತು. 1840ರಲ್ಲಿ ತಮ್ಮ ಜನರನ್ನು ಆ ಭೀಕರ ಶಾಪದಿಂದ ರಕ್ಷಿಸಲು ಬಯಸುತ್ತಿದ್ದ ಚೀನಾ ಸರ್ಕಾರವನ್ನು ಆ ವಸ್ತುವನ್ನು ಒಳಗೆ ಬಿಡುವಂತೆ ಮಾಡಲು ಗ್ರೇಟ್ ಬ್ರಿಟನ್ ಚೀನಾದ ಮೇಲೆ ಓಪಿಯಂ ವಾರ್ ಎಂಬ ಹೆಸರಿನ ಯುದ್ಧ ಪ್ರಾರಂಭಿಸಿತು. ಈ ಯುದ್ಧದ ಈ ಸಮಸ್ಯೆಯು ಸೈತಾನನ ಪರವಾಗಿ ಅನುಕೂಲಕರ ಫಲಿತಾಂಶವನ್ನು ಉಂಟು ಮಾಡಿತು. ಬ್ರಿಟಿಷ್ ಯುದ್ಧ ನೌಕೆಗಳು ಚೀನಾದ ಸಹಸ್ರಾರು ಜೀವಗಳನ್ನು, ಮನೆಗಳನ್ನು ನಾಶಗೊಳಿಸಿತಲ್ಲದೆ ಕ್ರೈಸ್ತನಲ್ಲದ ಚೀನಾದ ಅರಸನನ್ನು ಬಲವಂತಪಡಿಸಿ ಆತನು ಚಕ್ರಾಧಿಪತ್ಯವನ್ನು
ಅಂದರೆ ಚೀನಾವನ್ನು ಅಮಲೇರಿಸಿದ್ದ ಓಪಿಯಂನ ನಿಧಾನ ಮರಣಕ್ಕೆ ತೆರೆಯುವಂತೆ ಮಾಡಿತು. ಬ್ರಿಟಿಷ್ ಸರ್ಕಾರಕ್ಕೆ ಈ ಮಾದಕ ಸಾಮಗ್ರಿಯ ಮಾರಾಟದಿಂದ ಬಂದ ಆದಾಯವನ್ನು ವಸೂಲಿ ಮಾಡಿದ ಖರ್ಚನ್ನು ಕಳೆದ ನಂತರ ಉಳಿದ ಮೊತ್ತ 37 ಲಕ್ಷ ಬಿಲಿಯನ್ನ ರಂದು 1872ರಲ್ಲಿ ಪ್ರಕಟಗೊಂಡ ಅಧಿಕೃತ ವರದಿಯಿಂದ ತಿಳಿದು ಬರುತ್ತದೆ. ಇದಕ್ಕೂ ಮುಂಚಿತ ವರ್ಷದಲ್ಲಿ ಈ ಮೊತ್ತಕ್ಕಿಂತಲೂ ಹೆಚ್ಚಾಗಿತ್ತು. ಈ ವರ್ಷಕ್ಕೆ 37,000 ಲಕ್ಷದ ಆ ಯುದ್ಧಕ್ಕೆ ಉತ್ತೇಜಿಸಿದ ಕಾರಣವಾಗಿತ್ತು. ಇದು ಚೀನಿಯರ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿನ ಕ್ಷೇಮಾಭಿವೃದ್ಧಿಯನ್ನು ಬುಡಮೇಲು ಮಾಡುವುದಾಗಿತ್ತು. ಒಪ್ಪಂದದಲ್ಲಿನ ವಾಕ್ಯಾಂಗದ ಪ್ರಕಾರ ಕ್ರೈಸ್ತ ಮಿಷನರಿಗಳಿಗೆ ರಕ್ಷಣೆ ನೀಡುವುದು, ನ್ಯಾಯವನ್ನು ಪ್ರೀತಿಸುವ ಜನರ ಮೇಲೆ ಆತ್ಮಸಾಕ್ಷಿಯನ್ನು ತಣಿಸುವಂತೆ ಎಸೆದ ಕಪಟವಾದ ಕೇವಲ ಬಾಯಿ ತುತ್ತು ಆಗಿತ್ತು. ಒಂದು ಮಹಾ ಅಪರಾಧವನ್ನು ಸೌಜನ್ಯಪೂರ್ವಕವಾದ ಕರುಣೆಯೆಂದು ಬಿಂಬಿಸುವುದಾಗಿತ್ತು. ಯುದ್ಧದ ಅಂತ್ಯದಲ್ಲಿ ಮಾಡಿಕೊಂಡ ಒಪ್ಪಂದದಲ್ಲಿ ಕೆಲವೊಂದು ಬಂದರುಗಳನ್ನು ಬ್ರಿಟಿಷ್ ವ್ಯಾಪಾರಕ್ಕೆ ಮುಕ್ತವಾಗಿ ಮಾಡಲಾಯಿತು. ಅದೇ ರೀತಿಯ ಒಪ್ಪಂದವನ್ನು ಬೇರೆ ದೇಶಗಳೊಡನೆ ಅನುಸರಿಸಲಾಯಿತು ಮತ್ತು ಇದರಿಂದ ಕೆಲವು ಉತ್ತಮ ಫಲಿತಾಂಶಗಳು ಬಂದವು. ಇದರಲ್ಲಿ ಒಂದು, ಚೀನಾವನ್ನು ನಾಗರಿಕತೆಯ ಪ್ರಭಾವಕ್ಕೆ ತೆರೆಯುವುದು. ಆದರೆ ವಾಸ್ತವವೆಂದರೆ ಕೆಲವು ಕ್ರೈಸ್ತ ಸ್ತ್ರೀ ಪುರುಷರು ಜನರಿಗೆ ನೀತಿವಂತಿಕೆಯನ್ನು ಬೋಧಿಸುವುದಕ್ಕೆ ಮುಂದೆ ಬಂದರು. ಅದನ್ನು ವಾಣಿಜ್ಯ ಉದ್ದೇಶವುಳ್ಳ ಬ್ರಿಟಿಷ್ ರಾಷ್ಟ್ರದ ಖ್ಯಾತಿಯಾಗಿ ಪ್ರತಿಬಿಂಬಿಸಬಾರದು, ಯಾಕೆಂದರೆ ಅವರು ಬ್ರಿಟಿಷ್ ರಾಷ್ಟ್ರ ಚಿನ್ನದ ದುರಾಸೆಯುಳ್ಳವರಾಗಿದ್ದಾರೆಯೇ ಹೊರತು ಚೀನಾದ ಒಳಿತನ್ನಾಗಲಿ ದೇವರ ಮಹಿಮೆಯನ್ನಾಗಲಿ ಬಯಸುವವರಲ್ಲ. ಪೈಶಾಚಿಕ ಕಲೆಯಲ್ಲಿ ಅಷ್ಟೊಂದು ನಿಪುಣರಲ್ಲದ ಚೀನೀ ಜನರ ಮೇಲೆ ಅಪವಿತ್ರವಾದ ಮತ್ತು ಅನ್ಯಾಯವಾದ ಯುದ್ಧವನ್ನು ಸಾರಿದರು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈಗಾಗಲೇ ನಾವು ನೋಡಿದಂತ ಆ ವಿಷಯವನ್ನ ಆಧಾರವಾಗಿಟ್ಟು ಇಲ್ಲಿ ಮುಖ್ಯವಾಗಿ ಅಂದ್ರೆ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಈ ಕ್ರೈಸ್ತ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಅವರು ಮಾಡಿದಂತ ಒಂದು ವ್ಯಾಪಾರದ ವಿಷಯಗಳಿರ್ಬೋದು. ಇದನ್ನ ತಗೊಂಡಾಗ ಎಲ್ಲ ಒಂದು ಕ್ರೈಸ್ತ ರಾಷ್ಟ್ರಗಳು ವಸಾಹತುಗಳು ಅನ್ನೋಂಥ ಹೆಸರಿನಲ್ಲಿ ಹಲವಾರು ರಾಷ್ಟ್ರಗಳನ್ನ ಆಕ್ರಮಣ ಮಾಡ್ಕೊಂಡಿತ್ತು ಅಲ್ವಾ. ಯಾಕಂದ್ರೆ ಈ ಟೆಕ್ನಾಲಜಿ ಯಾವಾಗ ಮುಂದುವರಿತೋ ನೋಡ್ರಿ, ಈ ಟೆಕ್ನಾಲಜಿ ಎಲ್ಲ ಯುರೋಪ್ ಕಂಟ್ರಿಯಲ್ಲೇ ಅಧಿಕವಾಗಿ ಬಂದಿತ್ತು. ಯುರೋಪ್ ಅಂತ ಹೇಳ್ಬೇಕಾರೆ ಅಮೆರಿಕ ಮತ್ತು ಯುರೋಪ್ ಕಂಟ್ರಿಗಳಲ್ಲಿ, ಅಮೆರಿಕದಲ್ಲಿ ಇರೋರು ಕೂಡ ಯುರೋಪಿನವರೇ. ಹಾಗಾಗಿ ಈ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು ಅವ್ರು ಮಾಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಟೆಕ್ನಾಲಜಿಯನ್ನ ಅವರು ಬೇಸ್ ಮಾಡಿ ಇಲ್ಲವೇ ಅವರು ಮುಂದುವರೆದು ಅಂದ್ರೆ ಪ್ರಗತಿಯಲ್ಲಿದ್ದಂತ ಜನರು ಏನ್ ಮಾಡ್ತಿದ್ರು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಅವರು ಈ ವ್ಯಾಪಾರವನ್ನ ಮಾಡ್ತಾ ಇದ್ರು. ಅದ್ರಲ್ಲೂ ಕೂಡ ಈ ಚೈನಾ ದೇಶದ ಮೇಲೆ ಅಂತ ತಗೊಂಡಾಗ ಮುಖ್ಯವಾಗಿ ಚೈನಾ ದೇಶದ ಮೇಲೆ ಒಂದು ಈ ವಾರ್ನ ಏನ್ ಮಾಡ್ತಾರೆ, ಇಲ್ಲಿ ಘೋಷಣೆ ಮಾಡ್ತಾರೆ. ಆ ಉದ್ದೇಶ ಏನಪ್ಪಾ ಅಂದ್ರೆ ಅದು ಓಪಿಯಂ ವಾರ್ ಅಂತಾನೆ ಕರೀತಾರೆ. ಓಪಿಯಂ ವಾರ್ ಅಂದ್ರೆ ಏನು ಅಂದ್ರೆ ಈ ಒಂದು ಏನಂತ ಕರಿತೀವಿ, ಈ ಮದ್ಯನೆಲ್ಲ ತಯಾರು ಮಾಡ್ತಿದ್ರಲ್ಲ ಇದನ್ನ ಅವರು ರಿಜೆಕ್ಟ್ ಮಾಡ್ತಿದ್ರು. ಯಾರು ರಿಜೆಕ್ಟ್ ಮಾಡ್ತಿದ್ರು ಅಂದ್ರೆ ಈ ಚೈನಾದವರು ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು. ಅದನ್ನ ಅವರು ತಗೊಳಕ್ಕಾಗ್ಲಿ ಅವ್ರ ದೇಶಕ್ಕೆ ಅದನ್ನ ಸೇಲ್ ಮಾಡೋದಾಗ್ಲಿ ಇಲ್ಲವೇ ದೇಶದಲ್ಲಿ ಇವರು ವಹಿವಾಟು ಮಾಡೋದಕ್ಕೆ ಅವರು ಅವಕಾಶನೂ ಕೊಡ್ಲಿಲ್ಲ. ಆದ್ರಿಂದ ನೋಡ್ರಿ, ಈ ಒಂದು ವಿಷಯವನ್ನ ಯಾವ ರೀತಿ ಅವ್ರು ತಗೊಂಡ್ರು ಅಂದ್ರೆ ಬೇರೆ ರೀತಿಯಾಗಿ ತಗೊಂಡ್ರು ಅಲ್ವಾ. ಯಾವ ರೀತಿ ಅಂದ್ರೆ ಅದು ಬೇರೆ ರೀತಿಯಾದಂತ ಒಂದು ಯುದ್ಧಕ್ಕೆ ಹೆಸರಿಟ್ಟು ಆ ಒಂದು ಚೈನಾ ದೇಶದ ಮೇಲೆ ಏನ್ ಮಾಡ್ತಾರೆ, ಯುದ್ಧವನ್ನ ಏನ್ ಮಾಡ್ತಾರೆ, ಸಾರ್ತಾರೆ. ಈ ಯುದ್ಧವನ್ನ ಸಾರೋದು ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆ ವಿಷಯನ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ವಿಷಯ. ಯಾಕಂದ್ರೆ ಒಂದು ಕ್ರೈಸ್ತ ರಾಷ್ಟ್ರಗಳು, ಕ್ರೈಸ್ತ ದೇಶಗಳು ಅವರ ಗುಣಗಳು ಹೆಂಗಿರ್ಬೇಕು, ಬೇರೆಯವ್ರ ಹತ್ರ ನಾವು ದೇವ್ರ ವಾಕ್ಯವನ್ನು ಮಾತಾಡ್ತಾ ಇದ್ವಿ, ದೇವ್ರ ಕ್ರಿಸ್ತನ ಬಗ್ಗೆ ಹೇಳ್ತಾ ಇದ್ವಿ. ಈಗ ನಾವು ಒಂದು ಯುದ್ಧನ ಮಾಡ್ತೀವಿ ಅಂದ್ರೆ ಅಲ್ಲಿ ಎಷ್ಟು ಮಟ್ಟಿಗೆ ಅದು ಒಂದು ನೀತಿಯಾಗಿರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅದು ದೇವರ ನಾಮದೂಷಣೆಗೆ ಹಲವಾರು ಕಾರಣವಾಗುತ್ತೆ. ಬಟ್ ಅದ್ಯಾವುದು ಇವರಿಗೆ ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ನೋಡಿದ್ರೆ ಇವರ ಉದ್ದೇಶಗಳು ಅದಲ್ವಲ್ಲ. ಈಗ ಯಾವಾಗ ಇಲ್ಲಿ ಅವ್ರಿಗೆ ಬೇಕಾದಂತ ಒಂದು ವ್ಯಾಪಾರದ ವಿಷಯಗಳು ನಿಂತೋಯ್ತೋ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಯುದ್ಧವನ್ನ ಅಲ್ಲಿ ಮಾಡಿ ಆ ಒಂದು ಚೈನಾ ದೇಶದ ಮೇಲೆ ಅಪಾರವಾದಂತ ಒಂದು ನಷ್ಟವನ್ನ ಏನ್ ಮಾಡ್ತಾರೆ, ಅದಕ್ಕೆ ತರ್ತಾರೆ ಅಲ್ವಾ. ಈಗ ನಷ್ಟ ಏನಾಗುತ್ತೆ ಅಂತ ನೋಡಿದ್ರೆ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ,
ಈ ನಷ್ಟವನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಎಲ್ಲಿ ಚೈನಾದವರಿಂದ ಏನ್ ಮಾಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ರೀತಿ ಮಾಡುವಂತ ಕೆಲವೊಂದು ವಿಷಯಗಳನ್ನ ತಗೊಂಡ್ರೆ ನೋಡಿ, ಇಲ್ಲಿ ಅವ್ರು ಕೊಡುವಂತ ಕೆಲವೊಂದು ಲೆಕ್ಕಾಚಾರಗಳೆಲ್ಲ ಈ $1,000,000 ಡಾಲರ್ಸ್ ಲೆಕ್ಕದಲ್ಲಿ ಇದೆ. ಡಾಲರ್ ಅಂದ್ರೆ ಗೊತ್ತಲ್ವಾ? ಸೊ $1 ಅಂದ್ರೆ ಎಷ್ಟಂತ ಗೊತ್ತಿದ್ಯಾ? ಎಷ್ಟು $1 ಅಂದ್ರೆ ಎಷ್ಟು ರೂಪಾಯಿ ಅಂತ? ಇಂಡಿಯನ್ ರೂಪಾಯಿ ಎಷ್ಟಂತ ಗೊತ್ತಾ? ಎಷ್ಟು ಹೇಳ್ರಿ, ಗೊತ್ತಿರ್ಬೇಕಲ್ಲ ನಿಮ್ಗೆ. ಅಬೌವ್ 70 ಇರ್ಬೋದು. ಓಕೆ, 70, ಈಗ 80, 90 ಆತರ ಬರ್ತಾ ಇದೆ ಅಲ್ವಾ? ಅಂದ್ರೆ ಇಂಡಿಯನ್ ಅಂದ್ರೆ $80, $90 ಅಂದ್ರೆ ಹೆಚ್ಚು ಕಡಿಮೆ ಅದೊಂದು $1 ಅಮೆರಿಕದ $1 ಅಂದ್ರೆ ನಮ್ಮ ಹತ್ರ ನಾವು $100 ಕೊಟ್ರೆ ನಮ್ಗೆ $1 ಕೊಡ್ತಾರೆ ಅಷ್ಟೇ. ಅಂದ್ರೆ $90 ಕೊಟ್ರೆ $1 ಕೊಡ್ತಾರೆ, ಆ ರೀತಿ. ಅಂದ್ರೆ ಇದು ತಗೊಂಡಾಗ ಇದು ಎಷ್ಟು ಬರುತ್ತೆ ಅಂದ್ರೆ ಇಂಡಿಯಾ ನೀವು ಲೆಕ್ಕಾಚಾರ ಮಾಡಿದ್ರೆ ನಿಯರೆಸ್ಟ್ ನಿಮ್ಗೆ ಕೋಟಿ ಗಟ್ಲೆ ಬರುತ್ತೆ ಅಲ್ವಾ? ಸೊ ಕೋಟಿ ಹತ್ತತ್ರ 370 ಕೋಟಿ ಏನ್ ಬರುತ್ತೆ, ಅಷ್ಟು ಒಂದು ಅಮೌಂಟ್, ದೊಡ್ಡ ಅಮೌಂಟ್ ಲೆಕ್ಕಾಚಾರ ಮಾಡಿದಾಗ. ಸೊ ಆ ಕಾಲದಲ್ಲೇ ದೊಡ್ಡ ಒಂದು ಅಮೌಂಟ್. ಈ ರೀತಿಯಾಗಿ ಏನ್ ಮಾಡ್ತಿದ್ರು ಅಂದ್ರೆ ಈ ಜನರ ಮೇಲೆ ಹಾಕಿರುವಂತ ಒಂದು ನಿರ್ಬಂಧ ಇರ್ಬೋದು, ಇಲ್ಲವೇ ಅವ್ರ ಹತ್ರ ಹಣವನ್ನ ಪಡ್ಕೊಳ್ಳುವಂತ ಉದ್ದೇಶ ಇರ್ಬೋದು. ಈ ಉದ್ದೇಶನೆಲ್ಲ ಇವ್ರು ಯಾವ ರೀತಿ ಹೇಳ್ತಿದ್ರು ಅಂದ್ರೆ, ಅಲ್ಲಿ ಚೈನಾದಲ್ಲಿದ್ದಂತ ಮಿಷನರಿಗಳಿಗೆ ಅಲ್ಲಿ ರಕ್ಷಣೆ ಕೊಡುವುದು ಒಂದು ಉದ್ದೇಶವಾಗಿತ್ತು. ಅಂದ್ರೆ ಅವ್ರನ್ನ ಕಾಪಾಡುವಂತ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಿದೀವಿ ಅಂದ್ಬಿಟ್ಟು ಈ ಕಪಟವಾಗಿ ಕೆಲವೊಂದು ಮಾತನ್ನ ಮಾತಾಡ್ತಾರೆ. ಅಂದ್ರೆ ಇವ್ರು ಮಾಡೋದೆಲ್ಲ ತಪ್ಪಾದ ಕೆಲಸ, ಆದ್ರೆ ಅದರ ಕಾರಣ ಕೊಡೋದೆಲ್ಲ ಏನಿತ್ತು ಅಂದ್ರೆ ದೇವರ ಹೆಸರಿನಲ್ಲಿ, ದೇವ್ರ ಮಕ್ಳಿಗೋಸ್ಕರ ನಾವು ಮಾಡಿದ್ದೀವಿ, ದೇವ್ರ ವಿಷಯಗಳಿಗೋಸ್ಕರ ಈ ರೀತಿ ಮಾಡಿದ್ದೀವಿ, ಆ ರೀತಿಯಾದಂತ ಒಂದು ಮಾತನ್ನ ಮಾತಾಡೋದು ನೋಡ್ತೀವಿ. ಈ ಬಿಸ್ನೆಸ್ ಅಂತ ತಗೊಂಡಾಗ ಇಲ್ಲಿ ಎಲ್ಲಾ ಕಡೆ ಇದೇ ವಿಷಯನ ನೋಡ್ಬೋದು. ಯಾಕಂದ್ರೆ ಆ ಇಂಡಿಯಾದ ಮೇಲೆ ಕೂಡ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಮತ್ತೆ ಪಾಕಿಸ್ತಾನ, ಹಲವಾರು ರಾಷ್ಟ್ರಗಳ ಮೇಲೆ ಬ್ರಿಟಿಷರ ಅವರ ಒಂದು ಆಳ್ವಿಕೆ ನಡೀತಾ ಇತ್ತು. ಯಾಕಂದ್ರೆ ಅವರಲ್ಲಿ ಇದ್ದಂತ ಆಯುಧಗಳಿರ್ಬೋದು, ಟೆಕ್ನಾಲಜಿ ಇರ್ಬೋದು, ಅದು ತುಂಬಾ ನಮಗಿಂತ ತುಂಬಾ ಮುಂದುವರೆದಿಂದ ಅವರು ನಮ್ಮನ್ನ ತುಂಬಾ ಈಸಿಯಾಗಿ ಅವ್ರು ಕವರ್ ಮಾಡ್ತಾ ಇದ್ರು. ನಮ್ಮ ಬಲಹೀನತೆ ಅವ್ರಿಗೆ ಗೊತ್ತಾಗ್ತಿತ್ತು. ಆದ್ರೆ ಅವ್ರು ಕೊಡುವಂತ ಕಾರಣಗಳೇ ಬೇರೆ. ಇಂಡಿಯಾದಲ್ಲಿ ಗೊತ್ತಾ ಕೂಡ ನಿಮ್ಗೆ ಗೊತ್ತಲ್ವಾ, ಭಾರತಕ್ಕೆ ಬಂದಾಗ ಬ್ರಿಟಿಷರು ಬಂದಂತ ಮುಖ್ಯವಾದ ಉದ್ದೇಶವೇ ಮಿಷನರಿ ಅಲ್ಲ. ಮಿಷನರಿ ಅಂದ್ರೆ ನಿಮ್ಗೆ ಗೊತ್ತು ಅಲ್ವಾ? ಮಿಷನರಿ ಅಂದ್ರೆ ಏನು? ಮಿಷನರಿ ಅಂದ್ರೆ ಏನಂತ ಗೊತ್ತಲ್ವಾ ನಿಮ್ಗೆ? ಮಿಷನರಿ ಅಂದ್ರೆ ಏನು ಕೂಡ ಮಟ್ಟದಲ್ಲಿ ಇದೀವಿ ಬೇರೆ. ಹೇಳಿ. ಈ ಮಿಷನರಿ ಅಂತ ಕರಿತೀವಲ್ಲ, ಏನು ಮುಖ್ಯವಾದ ಅವ್ರ ಕೆಲ್ಸಗಳೇನಿತ್ತು ಮಿಷನರಿಗಳ ಕೆಲಸ? ಚಾರಿಟಬಲ್ ಸಂಸ್ಥೆಗಳನ್ನ ನಡೆಸೋದ. ಅಲ್ಲ, ಮುಖ್ಯವಾಗಿ ಅಂದ್ರೆ ಈಗ ಹೊರಗಿನ ರಾಷ್ಟ್ರಗಳಿಂದ, ಅಮೆರಿಕ, ಯುರೋಪ್ ಅಂತ ರಾಷ್ಟ್ರಗಳಿಂದ ಸುವಾರ್ತೆನ ಸಾರಕ್ಕೆ ಆ ಗೌರ್ಮೆಂಟ್ ಅವ್ರನ್ನ ಕಳ್ಸಿಕೊಡ್ತಾ ಇತ್ತು. ಸರ್ಕಾರ ಅವ್ರನ್ನ ಜವಾಬ್ದಾರಿನ ತಗೊಳ್ತಾ ಇತ್ತು ಅಲ್ವಾ? ಕ್ರಿಸ್ತನ ಸುವಾರ್ತೆನ ಇಡೀ ಲೋಕಕ್ಕೆ ಸಾರ್ಬೇಕನ್ನೋ ವಿಷಯವನ್ನ ಯಾವಾಗ ಅವರು ಮನಗೊಂಡ್ರೋ, ಇಲ್ಲ ನಾವು ಈ ಜವಾಬ್ದಾರಿ ತಗೋಬೇಕು, ನಾವು ತುಂಬಾ ಶ್ರೀಮಂತ ರಾಷ್ಟ್ರವಾಗಿದ್ದೀವಿ, ಬಡ ರಾಷ್ಟ್ರಗಳಿಗೆ ಕ್ರಿಸ್ತನ ಸುವಾರ್ತೆ ಸಾರ್ಬೇಕನ್ಬಿಟ್ಟು ಅಲ್ಲಿಂದ ಏನ್ ಮಾಡ್ತಿದ್ರು ಅಂದ್ರೆ ಅನೇಕ ಜನರನ್ನ ಕಳ್ಸಿಕೊಡ್ತಿದ್ರು. ಅಂದ್ರೆ ಮೇನ್ ಪಾರ್ಟ್ ಏನಪ್ಪಾ ಅಂದ್ರೆ ಸರ್ಕಾರ ಈ ಜವಾಬ್ದಾರಿನ ತಗೊಳ್ತಾ ಇತ್ತು. ಅದ್ರಲ್ಲಿ ಕೆಲವ್ರು ಏನ್ ಮಾಡ್ತಿದ್ರು, ಸರ್ಕಾರದ ಒಪ್ಪಿಗೆ ಪಡ್ಕೊಂಡು ಅಲ್ಲಿಂದ ಬರ್ತಾ ಇದ್ರು. ಅದ್ರಲ್ಲಿ ನಮ್ಮ ಇಂಡಿಯಾಗ್ ಬಂದವ್ರು ಕೂಡ ನಿಮ್ಗೆ ಗೊತ್ತಲ್ವಾ, ವಿಲಿಯಂ ಕ್ಯಾರಿ ಅವ್ರು ಕೂಡ ಒಂದು ಮಿಷನರಿನೇ. ಈ ರೀತಿ ಮಿಷನರಿಗಳು ಬರ್ತಾ ಇದ್ರು ಕೂಡ ಈ ಮಿಷನರಿ ಹೆಸರಲ್ಲಿ ಅಂದ್ರೆ ಸುವಾರ್ತಿನ ಸಾರ್ಬೇಕು, ಇಡೀ ಲೋಕಕ್ಕೆ ಒಂದು ದೇವರ ಸತ್ಯನ ಕೊಡ್ಬೇಕು ಅನ್ನೋದು ಒಂದು ಹೆಸರಿಗೆ ಮಾತ್ರ ಇದ್ದಂತ ವಿಷಯ. ಆದ್ರೆ ನಿಜವಾದ ವಿಷಯ ಏನಪ್ಪಾ ಅಂದ್ರೆ ಅದೆಲ್ಲ ಇರ್ಲಿಲ್ಲ. ಮುಖ್ಯವಾದ ವಿಷಯ ಇದಿತ್ತು ವ್ಯಾಪಾರನ, ಬಿಸ್ನೆಸ್. ನಿಮ್ಗೆ ಗೊತ್ತಲ್ವಾ, ಭಾರತದಲ್ಲಿ ಎಷ್ಟೊಂದು ಒಳ್ಳೆ ವಸ್ತುಗಳನ್ನ ಇಲ್ಲಿಂದ ಅವ್ರು ದೋಚ್ಕೊಂಡು ಹೋಗಿದ್ದಾರೆ. ಮತ್ತೇನ್ ಮಾಡ್ತಿದ್ರು, ಅವರ ವಸ್ತುಗಳನ್ನ ತಗೊಂಡು ಇಲ್ಲಿ ಮಾರಾಟ ಮಾಡಿದ್ದಾರೆ. ಇದೆಲ್ಲ ಒಂದು ಬಿಸ್ನೆಸ್, ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇದ್ರು. ಇದೇ ಒಂದು ಕೆಲಸವನ್ನ ಏನ್ ಮಾಡ್ತಿದ್ರು ಅಂದ್ರೆ ಅಮೆರಿಕದಲ್ಲೂ ಮಾಡ್ತಿದ್ರು. ಆದ್ರೆ ಅವರ ಮಾತು ಹೇಗಿತ್ತು ಅಂದ್ರೆ ಮಿಷನರಿಗೋಸ್ಕರ, ಅಂದ್ರೆ ಕ್ರೈಸ್ತರಿಗೋಸ್ಕರ ಮಾಡುವಂತ ಒಳ್ಳೆ ಕೆಲಸ ಅನ್ನುವಂತ ರೀತಿಯಲ್ಲಿ ಎಲ್ಲರ ಮುಂದೆ ಆ ರೀತಿಯಾಗಿ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಒಳ್ಳೇದೇ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ. ಆದ್ರೆ ಕ್ರಿಸ್ತನ ಸರಸರೇ ಅದರ ಒಂದು ಹಿನ್ನೆಲೆ ಏನಿತ್ತು ಅಂದ್ರೆ ಜನರನ್ನ, ಅಂದ್ರೆ ಅವ್ರನ್ನ ದಬ್ಬಾಳಿಕೆ ಮಾಡಿ ಅವ್ರಲ್ಲಿರುವಂತ ಒಂದು ಹಣ, ಇದು ವ್ಯಾಪಾರದ ವಿಷಯದಲ್ಲಿ ಅಲ್ಲಿರುವಂತಹ ವಿಷಯಗಳನ್ನ ತಗೊಂಡೋಗಿ ತಮ್ಮ ದೇಶದಲ್ಲಿ ಶ್ರೀಮಂತಿಕೆನ ಬೆಳೆಸೋದಾಗ್ಲಿ, ಮತ್ತೆ ಅಲ್ಲಿರುವಂತ ವಸ್ತುಗಳು ತಗೊಂಡ್ಬಂದು ಬೇರೆ ದೇಶದಲ್ಲಿ ಮಾರೋದಾಗ್ಲಿ ಇಲ್ಲಿ ಕಾಣಿಸ್ಕೊಳ್ಪಡ್ತಿತ್ತು. ಈ ಸಹೋದರ ಒಂದು ವಿಷಯ ಹೇಳ್ಬೇಕಾದ್ರೆ, ಕೆಲವೊಂದು ಇವ್ರು ಮಾಡಿರುವಂತ ಕೆಲವೊಂದು ವಿಷಯನ ತಗೊಂಡ್ ನೋಡ್ಬೇಕಾದ್ರೆ ಇದು ಎಷ್ಟರ ಮಟ್ಟಿಗೆ ಕೆಟ್ಟದಾಗಿತ್ತು ಅಂದ್ರೆ ಚೈನಾದವರಿಗೆ ಪಾಪ ಏನು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಚೈನಾದವ್ರು ಅಷ್ಟು ಕೆಟ್ಟವರಲ್ಲ. ಅವರು ಇಂಥ ಒಂದು ಕಲೆಯಲ್ಲಿ ನಿಪುಣರಲ್ಲ. ಯಾವ ಕಲೆಯಲ್ಲಿ? ಒಬ್ಬನ ಕೊಂದು, ಒಬ್ಬನ ಸಾಯಿಸಿ, ಎಷ್ಟೋ ಒಂದು ಸ್ತ್ರೀ ಪುರುಷನ ಏನ್ ಮಾಡ್ತಾರೆ ಅಲ್ಲಿ ನಾಶ ಮಾಡ್ತಾರೆ, ಮಕ್ಕಳನ್ನ ಸಾಯಿಸ್ತಾರೆ. ಈ ರೀತಿಯಾಗಿ ಒಂದು ಕ್ರೂರವಾದಂತ ಕೆಲಸದಲ್ಲಿ ಏನಾಗಿರ್ಲಿಲ್ಲ, ಅವರು ನಿಪುಣರಾಗಿರ್ಲಿಲ್ಲ. ಅಂದ್ರೆ ಅವರು ಆ ರೀತಿಯಾದಂತ ಕೆಲಸ ಮಾಡಿರ್ಲಿಲ್ಲ ಯಾವಾಗ್ಲೂ ಕೂಡ. ಅಂದ್ರೆ ಒಂದು ಅನ್ಯ ಜನಾಂಗದವರಾಗಿದ್ರು.
ಒಂದು ದೇವರ ಸತ್ಯವನ್ನ ತಿಳಿದವರಾಗಿದ್ರು ಕೂಡ ಅವರು ಇವ್ರು ಮಾಡಿದಂತ ಕೆಲಸವನ್ನ ಯಾವತ್ತೂ ಕೂಡ ಮಾಡಿರ್ಲಿಲ್ಲ. ಆದ್ರೆ ಈ ಮಿಷನರಿ ಹೆಸರಲ್ಲಿ ಈ ಕ್ರೈಸ್ತ ರಾಷ್ಟ್ರಗಳು ಮಾಡಿದಂತ ಕೆಲಸ ಹೇಗಿದೆ ಅಂದ್ರೆ ಅದು ಎಲ್ಲದಕ್ಕಿಂತ ತುಂಬಾ ಕೆಟ್ಟದಾಗಿತ್ತು ಅನ್ನೋ ವಿಷಯನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ತುಂಬಾ ಒಂದು ಯುದ್ಧಗಳು ಅವ್ರಿಗೂ ಇವ್ರಿಗೂ ಮಧ್ಯೆ ನಡೀತು. ಹೇಗೆ ನಮಗೂ ಇಂಗ್ಲೆಂಡ್ ಅಂದ್ರೆ ಬ್ರಿಟಿಷರಿಗೂ ನಮಗೂ ಭಾರತಕ್ಕೆ ನಡೆದ ರೀತಿಯಲ್ಲಿ ಚೈನಾದವರ ಮೇಲೆ ಕೂಡ ಏನ್ ಮಾಡಿದ್ರು ಅಂದ್ರೆ ಈ ಬ್ರಿಟಿಷರ ಆಕ್ರಮಣ ಅಲ್ಲಿ ಇತ್ತು ಅಲ್ವಾ. ಬ್ರಿಟಿಷನ್ ಅಂತ ಕೇಳಿದಾಗ ಈ ಇಂಗ್ಲೆಂಡ್ ದೇಶದಲ್ಲಿದ್ದಂತ ಒಂದು ವಸಾಹತು ಅಲ್ಲಿಂದ ಬಂದಂತ ಜನರು ಏನ್ ಮಾಡ್ತಿದ್ರು, ಅವ್ರನ್ನ ರೂಲ್ ಮಾಡ್ಕೊಂಡು ಎಲ್ಲೆಲ್ಲ ಏನಂತೀವಿ ಅಜ್ಞಾನವಾಗಿರ್ತಾರ, ಜನ ತಿಳುವಳಿಕೆ ಇಲ್ದೇ ಇರ್ತಾರ, ಅವ್ರನ್ನೆಲ್ಲ ತಮ್ಮ ಕಂಟ್ರೋಲ್ ಇಟ್ಕೊಂಡು ಅವ್ರ ಮೂಲಕ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರು. ಅದು ಕೂಡ ದಬ್ಬಾಳಿಕೆಯಿಂದ ಕ್ರೂರತನದಿಂದ ಮಾಡ್ತಾ ಇದ್ರು ಅನ್ನೋ ವಿಷಯವನ್ನ ಇಲ್ಲಿ ನೋಡ್ತಾ ಇದ್ರು. ಹಾಗಾಗಿ ನೋಡ್ಬೇಕಾದ್ರೆ ಚೀನರು ಆಕ್ಚುಲಿ ಭಾರತದವರಂತೆ ಅವ್ರೇನು ಅಷ್ಟು ನೀವು ಈಗೆಲ್ಲ ತಗೊಂಡಾಗ ಚೀನಾ ಮುಂದುವರೆದಿರ್ಬೋದು. ನಿಮ್ಗೂ ಗೊತ್ತು ಜನಸಂಖ್ಯೆಯಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ. ಆ ಒಂದು ಮಟ್ಟಿಗೆ ಹೋಗಿದೆ ಅಂದ್ರೆ ಭಾರತ ಹೇಗಿದೆ ಅದೇ ರೀತಿಯಾದಂತ ಒಂದು ಜನ, ಬುಡಕಟ್ಟಿನ ಜನ ಅಷ್ಟು ಕೂಡ ತುಂಬಾ ಮುಂದುವರಿದೇ ಇರುವಂತ ಜನ ಈಗ ಡೆವಲಪ್ ಆಗಿದ್ದಾರೆ, ಡೆವಲಪ್ಡ್ ಕಂಟ್ರಿ ಆಗಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ತಗೊಂಡಾಗ ತುಂಬಾ ಹಿಂದುಳಿದಂತ ಜನ, ಅವ್ರಿಗೆ ಅಷ್ಟೊಂದು ನಾಲೆಜ್ ಇರ್ಲಿಲ್ಲ. ಬಟ್ ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಕ್ರೈಸ್ತರ ಹೆಸರಿನಲ್ಲಿ ಅಂದ್ರೆ ನಾವಲ್ಲಿ ಶಾಲೆ ಕಟ್ತೀವಿ, ಆಸ್ಪತ್ರೆ ಕಟ್ತೀವಿ, ನಿಮ್ಗೆ ಒಳ್ಳೇದ್ ಮಾಡ್ತೀವಿ, ಅದಕ್ಕೆ ಮಿಷನರಿ ಎಲ್ಲ ಕಳ್ಸ್ಕೊಡ್ತಾ ಇದೀವಿ ಅಂತ ಹೇಳಿ 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 ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಜನರಿಗೆ ಈ ಮದ್ಯನ ಹಾಬಿಟ್ನ ಮಾಡ್ತಾ ಇದ್ರು. ಅಂದ್ರೆ ವೈನ್ ನ ಸೇಲ್ ಮಾಡೋಂತ ಕೆಲಸವನ್ನ ಮಾಡ್ತಿದ್ರು. ಇದು ಚೈನಾ ಗೌರ್ಮೆಂಟ್ ಆಪೋಸಿಟ್ ಆಗಿ ನಿಂತ್ಕೊಂಡಾಗ ಇವರು ಯುದ್ಧ ಮಾಡಿ ಕೊನೆಗೆ ಏನ್ ಮಾಡಿದ್ರು, ಅಲ್ಲಿರುವಂತ ಜನರನ್ನ ಎಷ್ಟರ ಮಟ್ಟಿಗೆ ಕೆಟ್ಟದಾಗಿ ನಡೆಸಿದ್ರು ಅನ್ನೋದು ಒಂದು ದೊಡ್ಡ ಒಂದು ಹಿಸ್ಟ್ರಿಯಾಗಿ ಈ ಒಫಿಯಂ ವಾರ್ ಅನ್ನೋಂಥ ವಿಷಯವನ್ನ ಇಲ್ಲಿ ತಿಳಿಸ್ಕೊಳ್ತಾರೆ ಅಲ್ವಾ. ಒಫಿಯಂ ವಾರ್ ಅಂತ ನೀವು ಏನಾದ್ರು ಇದರಲ್ಲಿ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ಫಾರ್ಮೇಶನ್ ಬರುತ್ತೆ. ಓಕೆನಾ. ಸೊ ಕಂಟಿನ್ಯೂ ಮಾಡೋಣ, ಮುಂದಿನ ಭಾಗವನ್ನು ನೋಡೋಣ. ಬ್ರದರ್. ಓದ್ರಿ. ಇತರೆ ದುರ್ಮಾರ್ಗಿಗಳೊಡನೆ ಕ್ರೈಸ್ತ ಪ್ರಪಂಚವು ರಾಷ್ಟ್ರಗಳಿಗೆ ಅತ್ಯಂತ ಕೆಟ್ಟದಾದ ವಿಗ್ರಹಾರಾಧನಾ ರೂಪವನ್ನು ಕಲಿಸಿತು. ಸ್ವಾರ್ಥ, ಸಂಪತ್ತು ಮತ್ತು ಅಧಿಕಾರವೆಂಬ ವಿಗ್ರಹಾರಾಧನೆ, ಇದಕ್ಕಾಗಿ ಕ್ರೈಸ್ತರೆಂದು ಹೇಳಿಕೊಳ್ಳುವ ಜನರು ಮತ್ತು ರಾಷ್ಟ್ರಗಳು ಮೋಸ ಮಾಡಲು, ಹಾನಿ ಮಾಡಲು ಮತ್ತು ಪರಸ್ಪರ ಕೊಲೆ ಮಾಡಲು ಇಚ್ಛೆಯುಳ್ಳವರಾದರು. ಇದು ಅವರಿಗೆ ಪ್ರತಿಯೊಂದು ಭಾಷೆಯಲ್ಲಿಯೂ ಕ್ರಿಸ್ತನ ಹೆಸರನ್ನು ನಿಂದಿಸುವುದನ್ನು ಮತ್ತು ಅಗೌರವ ತೋರುವುದನ್ನು ಕಲಿಸಿದೆ. ಪ್ರತಿಯೊಂದು ಹಡಗಿನ ಸಿಬ್ಬಂದಿ, ಪ್ರತಿಯೊಂದು ಕ್ರೈಸ್ತರೆಂದು ಹೇಳಿಕೊಳ್ಳುವ ರಾಷ್ಟ್ರಗಳಲ್ಲಿ ಕ್ರಿಸ್ತನ ಹೆಸರು ಧರ್ಮ ನಿಂದೆಗೊಳಗಾಗಿದೆ. ಆದರೆ ಇವುಗಳು ಕ್ರೈಸ್ತ ರಾಷ್ಟ್ರಗಳೆಂದು ಹೇಳಿಕೊಳ್ಳುವವರ ಪ್ರಭಾವವಾಗಿರುವಾಗ ಅವರ ಮಧ್ಯದಿಂದಲೂ ಕೆಲವು ಗಣ್ಯ ಮಿಷನರಿಗಳು, ದೇವರ ನಿಜವಾದ ಸೇವಕರುಗಳು, ಸ್ವಲ್ಪ ಕಡಿಮೆ ಗಣ್ಯರು, ಆದರೆ ಕೇವಲ ಸಣ್ಣ ಸಂಖ್ಯೆಯಲ್ಲಿ ಅನ್ಯ ಜನರಿಗೆ ಕ್ರಿಸ್ತನ ಬಗ್ಗೆ ಮತ್ತು ನಿಜವಾದ ನಾಗರಿಕತೆಯ ಬಗ್ಗೆ ತಿಳಿಸಲು ಹೋಗಿದ್ದಾರೆ ಎಂಬುದೇ. ಓಕೆ, ಕ್ರಿಸ್ತನ ಸೊರೆ ನೋಡಿ, ಇಲ್ಲಿ ಕ್ರೈಸ್ತರ ಒಂದು ಪ್ರಪಂಚ, ಒಂದು ಕ್ರಿಶ್ಚಿಯನ್ ನೇಷನ್ ಅಂತ ತಗೊಂಡಾಗ ಅದರಲ್ಲಿ ಅಧಿಕವಾದಂತ ಒಂದು ಭಾಗ ಯಾರ ಕೈಲಿದೆ ಅಂದ್ರೆ ಯುರೋಪಿಯನ್ ಕಂಟ್ರೀಸ್, ಯುರೋಪ್ ದೇಶದವರು. ಅಮೆರಿಕದ ಪಾಲು ಅದಾದ ನಂತರ ಅಲ್ವಾ. ಸುಮಾರು 500 ವರ್ಷಗಳ ಹಿಂದೆ ಅಂದ್ರೆ ಈ ಸುವಾರ್ತೆ ನಮ್ಗೆ ಸಾರಲ್ಪಡ್ತಾ ಇರೋದು 2000 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಂತರ ಅಪೊಸ್ತಲರ ಮೂಲಕ ಎಲ್ಲ ಕಡೆಗೆ ಹೋಗಿದಂತ ಒಂದು ಸುವಾರ್ತೆ ಕೊನೆಗೆ ಅದು ರೋಮ್ ರಾಜ್ಯಕ್ಕೆ ಹೋಗಿ ರೋಮ್ ಮೂಲಕ ಯುರೋಪ್ ಕಂಟ್ರಿಗೆ ಬಂದು ಯುರೋಪಿನಿಂದ ಎಲ್ಲ ಒಂದು ದೇಶಕ್ಕೆ ಸುವಾರ್ತೆನ ಸಾರುವಂತ ಕೆಲಸ ಮುಂದುವರಿತಾ ಇತ್ತು. ಅಪೊಸ್ತಲರ ನಂತರ ಹಲವಾರು ಜನರು ಸುವಾರ್ತಿಗರು ಮಿಷನರಿ ಕೆಲಸವನ್ನ ಮಾಡಿದ್ದಾರೆ. ಬಟ್ ಯಾವಾಗ ನಾಗರಿಕತೆ ಒಂದು ಪ್ರಪಂಚ ಈ ನಮ್ಮ ಭಾರತಕ್ಕೆ ವಾಸ್ಕೋಡಿಗಾಮ, ಬರ್ತೊಲೊಮಿಯೋ ಡಯಾಸ್ ಮತ್ತೆ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಇವರೆಲ್ಲ ಹಡಗು ಪ್ರಯಾಣ ಮಾಡಿ ಬಂದ್ರು. ಈ ರೀತಿಯಾಗಿ ಪ್ರಯಾಣಗಳು ಮಾಡಿ ದೇಶಕ್ಕೆ ಸಂಪರ್ಕವನ್ನ ಕಂಡಿಡ್ಕೊಂಡಾಗ ತುಂಬಾ ಮಿಷನರಿಗಳು ಹಲವಾರು ದೇಶಗಳಿಗೆ ಈ ರೀತಿಯಾದಂತ ಒಂದು ಸಮುದ್ರ ಮಾರ್ಗವಾಗಿ ಹೋಗೋದಕ್ಕೆ ಪ್ರಾರಂಭಿಸಿದ್ರು. ಕ್ರಿಸ್ತನ ಸರಸರಿರೇ, ಆದ್ರೆ ಈ ರೀತಿಯಾಗಿ ಬಂದಂತ ಒಂದು ಕ್ರೈಸ್ತ ಈ ಮಿಷನರಿ ಇರ್ಬೋದು, ಕ್ರೈಸ್ತ ರಾಷ್ಟ್ರಗಳಿರ್ಬೋದು, ಇವರ ಉದ್ದೇಶ ಕ್ರಿಸ್ತನ ಒಂದು ಧರ್ಮವನ್ನ ಸಾರ್ಬೇಕಂತಿದ್ರು. ಆ ಒಂದು ದೇಶಗಳಿಗೆ ಹೋಗಿ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವ್ರು ಮಾಡ್ತಿರುವಂತ ಆಚಾರ ವಿಚಾರಗಳ ಬಗ್ಗೆ ಅವ್ರು ಹೇಳ್ಕೊಡ್ತಿದ್ರು. ನೋಡ್ರಿ, ಇದು ಮಾಡ್ತಿರೋದು ನೀವು ತಪ್ಪು, ಸರಿಯಲ್ಲ, ಒಂದು ವಿಗ್ರಹ ಆರಾಧನೆ ಮಾಡ್ಬೇಡ್ರಿ, ದೇವ್ರು ನಿಜವಾದ ದೇವ್ರು ಈ ಕೈಯಿಂದ ಮಾಡಲ್ಪಟ್ಟಂತ ವಸ್ತುಗಳಲ್ಲಿ ಇರೋದಿಲ್ಲ ಅನ್ನೋಂತ ರೀತಿಯಲ್ಲಿ ಸತ್ಯದ ಪ್ರಕಾರ ಹೇಳ್ತಾ ಇದ್ರು ಕೂಡ ಬೇರೆ ಒಂದು ವಿಗ್ರಹವನ್ನ ಅವ್ರಿಗೆ ಪರಿಚಯ ಮಾಡ್ಕೊಡ್ತಿದ್ರು. ಏನದು ವಿಗ್ರಹ? ಸ್ವಾರ್ಥ, ಸಂಪತ್ತು, ಅಧಿಕಾರ ಅನ್ನುವಂತ ವಿಗ್ರಹ. ನೋಡ್ರಿ, ಇದು ಕೂಡ ವಿಗ್ರಹ.
ವಿಗ್ರಹಾರಾಧನೆ ಅಂದ್ರೆ ಏನಂತ ನಮ್ಗೆ ಗೊತ್ತಲ್ವಾ? ದೇವ್ರ ಮಕ್ಳು ಇವತ್ತು ನಾವು ವಿಗ್ರಹಾರಾಧನೆ ಅಂತ ತಿಳ್ಕೊಂಡಿದ್ವಿ. ನಮ್ಮ ಮಟ್ಟಿಗೆ ವಿಗ್ರಹಾರಾಧನೆ ಅಂದ್ರೆ ಬರೀ ಗೊಂಬೆಯಿಂದ ಮಾಡೋದಂತ, ಮೂರ್ತಿಯಿಂದ ಮಾಡೋದಂತ ವಿಗ್ರಹಕ್ಕೆ ಅಡ್ಡ ಬೀಳೋದಾಗ್ಲಿ, ಅದನ್ನ ನಮಸ್ಕಾರ ಮಾಡೋದಾಗ್ಲಿ, ಯಾವ್ದೋ ಚಿತ್ರಕ್ಕೆ ಫೋಟೋಗೆ ನಾವು ಅಡ್ಡ ಬೀಳೋದು ವಿಗ್ರಹ. ಅದೊಂದು ಪಾರ್ಟ್ ನಮ್ಗೆ. ಅದ್ ಮಾತ್ರ ಅಲ್ಲ, ನಮ್ಗೆ ಗೊತ್ತು ವಿಗ್ರಹಾರಾಧನೆ ಅಂದ್ರೆ ಏನು. ದೇವರ ಸ್ಥಾನದಲ್ಲಿ ದೇವರ ಸ್ಥಾನವನ್ನು ಬಿಟ್ಟು ಬೇರೆ ಯಾವ್ದಕ್ಕೆಲ್ಲ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅದೆಲ್ಲ ವಿಗ್ರಹಾರಾಧನೆ. ಕರೆಕ್ಟ್ ಅಲ್ವಾ? ಹಾಗೆ ಇವ್ರು ಕೂಡ ಏನ್ ಮಾಡ್ತಿದ್ರು, ಇವರು ಸುವಾರ್ತೆ ಸಾರ್ಬೇಕು ಅನ್ನೋದು ಒಂದ್ ವಿಷಯ ಇಟ್ಕೊಂಡು ಉದ್ದೇಶ ಅದಿರ್ಲಿಲ್ಲ. ಉದ್ದೇಶ ಜನರಿಗೆ ಒಳ್ಳೆದನ್ನ ಹೇಳ್ಕೊಡ್ಬೇಕಂತ ಉದ್ದೇಶ ಇರಲಿಲ್ಲ. ಬದಲಾಗಿ ಆ ಹೆಸರಲ್ಲಿ ವ್ಯಾಪಾರವನ್ನು ಮಾಡದೆ ಇವರ ಉದ್ದೇಶವಾಗಿತ್ತು. ಆಗ ಇಲ್ಲಿ ಸ್ವಾರ್ಥ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಯಾವಾಗ ಕ್ರಿಸ್ತನ ಪ್ರೀತಿಯ ಸರಸರಿರೆ ನಿಜವಾದ ಸುವಾರ್ತೆ ಒಬ್ರು ಸಾರ್ಬೇಕಂತ ಹೋದಾಗ ಅಲ್ಲಿ ತ್ಯಾಗ ಬರುತ್ತೆ. ತ್ಯಾಗ ಅಂದ್ರೆ ನಾನು ಶತ್ರು ಪರವಾಗಿಲ್ಲ, ನಾನು ಸಾಯೋದಕ್ಕೂ ಸಿದ್ಧವಾಗಿದ್ದೀನಿ, ನಾನು ರಕ್ತ ಸಾಕ್ಷಿಯಾಗಿ ಸಾಯ್ತೀನಿ ಅನ್ಬಿಟ್ಟು ಏನ್ ಮಾಡ್ತೀವಿ, ಅನೇಕ ಜನರು ಮಿಷನರಿಗಳು ಸತ್ತಿದ್ದಾರೆ. ಆದ್ರೆ ಯಾವಾಗ ಈ ಆದಾಯದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ನನಗೇನಾದ್ರೂ ಲಾಭ ಸಿಗುತ್ತೆ, ನನಗೇನಾದ್ರೂ ಸಿಗುತ್ತೆ ಅನ್ನೋಂಥ ಉದ್ದೇಶದಲ್ಲಿ ಹೋಗ್ತೀವೋ ಅವಾಗ ಸ್ವಾರ್ಥ ಬೆಳೆಯುತ್ತೆ, ಸಂಪತ್ತು ಬರುತ್ತೆ, ಅಧಿಕಾರ, ಇದೆಲ್ಲ ವಿಗ್ರಹಾರಾಧನೆ ಆಗುತ್ತೆ. ನಿಮ್ಗೆಲ್ಲ ಗೊತ್ತು ಅಲ್ವಾ? ನಮ್ಮ ಭಾರತಕ್ಕೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಾಗ ಹೇಗೆ ಇವತ್ತು ಒಬ್ಬ ರಾಜ, ಪ್ರೈಮ್ ಮಿನಿಸ್ಟರ್ ಅಂತ ನಾವು ಕರಿತೀವೋ ಅವರಲ್ಲಿ ಒಂದ್ ಹೆಸರಿತ್ತು. ಏನ್ ಹೆಸರು ಗೊತ್ತಿದೆ ನಿಮ್ಗೆ? ಆಳ್ವಿಕೆ ಮಾಡೋರಿಗೆ ಒಂದು ಸ್ಥಾನ ಕೊಡ್ತಿದ್ರು, ಒಂದ್ ಹೆಸರಿಂದ ಕರಿತಾ ಇದ್ರು. ಏನ್ ಹೆಸರು ಹೇಳ್ರಿ? ಕೇಳಿದೀರಾ? ಆ ಅಧಿಕಾರ ವರ್ಗದವರಿಗೆ ಬ್ರಿಟಿಷ್ ನಮ್ಮ ಭಾರತದಲ್ಲಿ ರೂಲ್ ಮಾಡ್ತಾ ಇರ್ಬೇಕಾರೆ ಅವ್ರನ್ನ ಆ ಹೆಸರಿಂದನೇ ಕರಿತಾ ಇದ್ರು. ಆ ಹೆಸರು ಕರೆದು ಕರಿತಾ ಇದ್ರು. ಅಂದ್ರೆ ಪೋಸ್ಟ್, ಹೇಗೆ ಪ್ರೈಮ್ ಮಿನಿಸ್ಟರ್, ರಾಜರು ಅಂತಿದ್ರಲ್ಲ, ಅವ್ರಿಗೊಂದ್ ಹೆಸರು ಇತ್ತು. ಏನ್ ಗೊತ್ತಾ? ಬ್ರಿಟಿಷ್ ಗವರ್ನರ್ ಅಂತ ಬ್ರದರ್. ಬ್ರಿಟಿಷ್ ಗವರ್ನರ್. ಇನ್ನೊಂದ್ ಹೆಸರು ಇತ್ತು ಅವರಿಗೆ, ಗವರ್ನರ್. ಆ ಗವರ್ನರ್ಗೆ ಇನ್ನೊಂದ್ ಹೆಸರು ಇತ್ತು. ಏನ್ ಕರಿತಾ ಇದ್ರು ಗೊತ್ತಾ ಅವ್ರಿಗೆ? ಅವ್ರ ಹೆಸರಿನ ಮುಂದೆ ಲಾರ್ಡ್ ಅಂತ ಕರಿತಾ ಇದ್ರು. ಲಾರ್ಡ್. ಓಕೆನಾ? ನೋಡ್ರಿ, ಲಾರ್ಡ್ ಅಂದ್ರೆ ಎಷ್ಟು ಅಧಿಕಾರ ಅದು ನೋಡ್ರಿ, ಎಷ್ಟು ಪವರ್ ಆ ಹೆಸರಿಗೆ. ಲಾರ್ಡ್ ಅಂದ್ರೆ ಯಾರು ಕರೀತಾರೆ? ಕರ್ತನು. ನಮ್ಮ ದೇವರಿಗೆ ಬೈಬಲ್ ಲಾರ್ಡ್ ಅಂತ ಕರೀತಾರೆ. ಆದ್ರೆ ಇವ್ರಿಗೆ ಬ್ರಿಟಿಷ್ ಗವರ್ನರ್ ಜನರಲ್ಸ್ಗೆ ಅಲ್ವಾ, ತುಂಬಾ ನೀವು ಲಾರ್ಡ್ ಅನ್ಬಿಟ್ಟು ನೀವೇನ್ ಮಾಡ್ಬೋದು, ಈ ಭಾರತದ ಈ ಚರಿತ್ರೆ ಓದ್ ನೋಡ್ರಿ. ಅದೇನ್ ಮಾಡ್ತಾರೆ ಅಂದ್ರೆ ಲಾರ್ಡ್ ಅಂತಾನೆ ಕರೀತಾ ಇದ್ರು ಅವ್ರಿಗೆ. ಅಂತ ತುಂಬಾ ವ್ಯಕ್ತಿಗಳಿದ್ರೆ, ತುಂಬಾ ಹೆಸರುಗಳು ಕೂಡ ಇದೆ, ನನಗೆ ಬಾಯಲ್ಲಿ ಬರ್ತಾ ಇಲ್ಲ ನನಗೆ. ಹಾಗಾಗಿ ಈ ಅಧಿಕಾರ ಇದೆಲ್ಲ ವಿಗ್ರಹಾರಾಧನೆ. ಆ ಮನತಾಳ್ಮೆ ಆಗ್ಲಿ, ತಗ್ಗಿಸ್ಕೊಳ್ಳೋ ಭಾವ ಅಂತ ತೋರಿಸ್ತಾ ಇಲ್ಲ ಅವರು. ತಮ್ಮನ್ನ ಹೆಚ್ಚಿಸ್ಕೊಳ್ಳೋದು, ನೀವೆಲ್ಲ ಭಾರತೀಯರು, ಏನಿಲ್ಲ ನಮ್ಮ ಕೆರಡೆ ಅನ್ನುವಂತ ಭಾವನೆಯನ್ನ ತೋರಿಸ್ತಾ ಇದ್ರು. ಇದೇ ವಿಷಯವನ್ನ ಎಲ್ಲ ಕಡೆ ಅವ್ರು ಬಿತ್ತುತ್ತಾ ಇದ್ರು. ಅದು ಮಾತ್ರವಲ್ಲ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಜನರನ್ನ ಮೋಸ ಮಾಡೋದು, ಅವ್ರನ್ನ ಹಾನಿ ಮಾಡೋದು, ಕೊಲೆ ಮಾಡೋದು, ಇದೆಲ್ಲ ಕೂಡ ಅದರ ಒಂದು ಫಲವಾಗಿ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಸೊ ನೋಡ್ರಿ, ಬ್ರಿಟಿಷರು ನಮ್ಮನ್ನ ಎಷ್ಟೆಲ್ಲ ಸಾಯಿಸಿದ್ದಾರೆ. ಇವತ್ತು ಕ್ರೈಸ್ತರಂದ್ರೆ ಭಾರತ ಹಾಗೆ ಮಾಡೋದಕ್ಕೆ ಕಾರಣ ಏನಪ್ಪ? ಯಾಕೆ ಹಾಗೆ ಮಾಡ್ತಾ ಇದಾರೆ ಭಾರತೀಯರು? ಯಾಕಂದ್ರೆ ಅವರು ಒಳ್ಳೆ ವಿಷಯಗಳನ್ನ ಪರಿಚಯ ಮಾಡಿದ್ರು ಕೂಡ ಕೆಟ್ಟ ಗುಣಗಳನ್ನ ಕೂಡ ತೋರಿಸಿದ್ರು. ದಬ್ಬಾಳಿಕೆ, ಆಡಳಿತ ಮಾಡೋದು, ನಮ್ಮನ್ನ ನಾಶ ಮಾಡೋದು, ಒಳಗೊಳಗೆ ಭಾರತೀಯ ಹೊರಗಡೆ ಏನ್ ಮಾಡ್ತಿದ್ರು, ಜನರಿಗೆ ಜಗಳವನ್ನ ತಂದಿಕ್ಬಿಡೋದು, ಆ ರಾಜ್ಯಗೆ ಈ ರಾಜ್ಯ ಮಧ್ಯದಲ್ಲಿ ಜಗಳವನ್ನ ತಂದಿಕ್ಬಿಡೋದು ಅಲ್ವಾ? ಈ ರೀತಿ ತುಂಬಾ ಚರಿತ್ರೆ ನೋಡ್ಬೋದು. ಸುಮಾರು ಕಡೆ ಏನ್ ಮಾಡ್ತಿದ್ರು ಅಂದ್ರೆ, ಎರಡು ರಾಜ್ಯಗಳಿರ್ತಿತ್ತು, ಬೇರೆ ಬೇರೆ ರಾಜ್ಯದವರು. ಅವ್ರು ಆಳ್ವಿಕೆ ಮಾಡ್ತಿರ್ಬೇಕಾದ್ರೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಇಲ್ಲಿ ಬಂದು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರಿಗೆ ಅಲ್ಲೋಗಿ ಸಪೋರ್ಟ್ ಮಾಡ್ತಿದ್ರು. ಯಾರ್ ಮಾತು ಯಾರು ಕೇಳ್ತಾ ಇದ್ರು ಅವ್ರ ಜೊತೆಗೆ ಇದ್ದೇನ್ ಮಾಡ್ತಿದ್ರು ಅಂದ್ರೆ, ಇನ್ನೊಬ್ರ ಬಗ್ಗೆ ತಪ್ಪ ಹೇಳ್ಬಿಡ್ತಿದ್ರು. ನೋಡು, ಅವನು ನಿಮ್ ಬಗ್ಗೆ ಈ ತರ ಪ್ಲಾನ್ ಮಾಡ್ತಾ ಇದ್ದಾನೆ, ತುಂಬಾ ಕೇರ್ಫುಲ್ ಆಗಿರೋಬಿಟ್ಟು. ಇವನ್ ಏನ್ ಮಾಡ್ತಿದ್ದ, ಈ ರಾಜ ಅವ್ರ ಜೊತೆ ಜಗಳ ಮಾಡ್ತಿದ್ದ. ಇವರಿಬ್ರು ಹೊಡೆದಾಡಿ ಇವರೇ ಸಾಯ್ತಾ ಇದ್ರು. ಈ ರೀತಿ ಜಗಳವನ್ನ ತಂದಿಟ್ಟು ಇಡೀ ಭಾರತವನ್ನ ರೂಲ್ ಮಾಡ್ತಾ ಇದ್ರು. ಇವರ ಹಿನ್ನೆಲೆಗಳು ಬೇರೆ, ಇವರ ಉದ್ದೇಶಗಳು ಬೇರೆ. ನೋಡ್ರಿ, ಇದೆಲ್ಲ ಒಂದು ಕ್ರೈಸ್ತರು ಮಾಡುವಂತ ಕೆಲ್ಸನಾ? ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಅಂದ್ರೆ, ಸತ್ಯವೇದ ವಾಕ್ಯವನ್ನ ಕೈಲಿ ಇಟ್ಕೊಂಡಿದೀವಿ ನಾವ್. ಈ ರೀತಿ ಮಾಡೋದ್ರಿಂದ ಯಾರಿಗೆ ಧರ್ಮ ನಿಂದನೆ ಆಗುತ್ತೆ ಅಂದ್ರೆ, ಕ್ರಿಸ್ತನ ಹೆಸರು ಹಾಳಾಗ್ತಾ ಇತ್ತು ಅಲ್ವಾ? ಕ್ರಿಸ್ತನ ಹೆಸರು ಹಾಳು ಮಾಡಿದ್ದಾರೆ ಈ ರಾಷ್ಟ್ರಗಳು. ಅದು ಸತ್ಯವೇದಲ್ಲಿ ನಿಜ. ಒಂದ್ ಕಡೆ ವೈಯಕ್ತಿಕವಾಗಿ ತಗೊಂಡ್ರೆ ನಮಗೂ ಅನ್ವಯವಾಗುತ್ತೆ, ನಮಗೂ ಹಿಂಗೆ ಮಾತಾಡ್ಬೇಕು ಅಲ್ವಾ? ನಾವು ಏನೇ ಆದ್ರೂ ಪರವಾಗಿಲ್ಲ, ದೇವ್ರು ನಮ್ಮ ದೂಷಣೆಗೊಳಗಾಗುವಂತ ನಾವು ಮಾಡಬಾರ್ದು. ನಾವು ಮಾಡುವಂತ ಕೆಲಸಗಳಲ್ಲಿ ಒಳ್ಳೆತನ, ನಾವು ಎಲ್ರಿಗಿಂತಲೂ ಒಳ್ಳೆಯವರು ಅಂತ ಹೇಳ್ಕೊಳ್ಳೋ ನಾವೇ ಕೆಲವೊಂದ್ ಟೈಮಲ್ಲಿ ಇಂಥ ಗುಣಗಳನ್ನ ನಾವು ತೋರಿಸ್ಬಿಟ್ರೆ ಹೆಂಗಿರುತ್ತೆ? ಸ್ವಾರ್ಥ, ಸಂಪತ್ತು, ಸಭೆ ಮಕ್ಕಳೋಡೆ, ದೇವ್ರ ಮಕ್ಕಳೋಡೆ ಸ್ವಾರ್ಥಕ್ಕೋಸ್ಕರನೇ ನಾನು ಸೇವೆ ಮಾಡೋದು, ಸಂಪತ್ತು ಏನೋ ಸಿಗುತ್ತಂತ ಸೇವೆ ಮಾಡೋದು, ಅಧಿಕಾರಕ್ಕೋಸ್ಕರ ಸೇವೆ ಮಾಡೋದು, ಅದೊಂದು ವಿಗ್ರಹಾರಾಧನೆ ಆಗ್ಬಿಡುತ್ತೆ ಅಲ್ವಾ? ಮತ್ತೆ ಜನರನ್ನ ಏನ್ ಮಾಡೋದು, ದಬ್ಬಾಳಿಕೆ ಮಾಡೋದು, ಇಂಥ ಒಂದು ಗುಣಗಳೆಲ್ಲ ತಗೊಳ್ಬೇಕಾದ್ರೆ ಅದು ದೇವನಾಮ ದೂಷಣೆಗೆ ಕಾರಣವಾಗುತ್ತೆ. ಈ ರೀತಿ ಏನೋ ಮಾಡಿದ್ರು ಅಂದ್ರೆ, ಈ ಕ್ರೈಸ್ತ ರಾಷ್ಟ್ರಗಳು ಮಾಡಕ್ಕೆ ಶುರು ಮಾಡಿದ್ವು ಅಲ್ವಾ? ಹಾಗಾಗಿ ಒಂದು ವಿಷಯದಲ್ಲಿ ನಾವು ಮಾತಾಡ್ಬೇಕಾದ್ರೆ, ಯಾವುದೇ ಒಂದು ರಾಷ್ಟ್ರಗಳನ್ನ ನೀವು ಕೇಳಿ ನೋಡ್ರಿ, ಚೈನಾ ಇರ್ಬೋದು, ಭಾರತ ಇರ್ಬೋದು, ಹಿಂದಿನ ಜನರಿಗೆ ಕ್ರೈಸ್ತನಿಂದ ಆಗಿರುವಂತ ಆಘಾತಗಳ ವಿಷಯವೇ ಮನಸ್ಸಲ್ಲಿ ತುಂಬಿಕೊಂಡಿದೆ. ಅವ್ರು ಹೇಳಿದಂತ ಬಿತ್ತಿದ ಒಳ್ಳೆಯ ದೇವರ ವಾಕ್ಯ ಇಲ್ವೇ ಇಲ್ಲ. ಅದಕ್ಕೆ ನಮ್ಮ ಮಹಾತ್ಮ ಗಾಂಧಿ ಕೂಡ ಹೇಳಿದ್ರಂತ ಒಂದ್ಸರಿ,
ಅಲ್ವಾ? ಆ ನನಗೆ ಕ್ರೈಸ್ತರ ಧರ್ಮ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಕ್ರೈಸ್ತರ ಅಂದ್ರೆ ಇಷ್ಟ ಇಲ್ಲ ಅಂತ. ಕ್ರೈಸ್ತರ ಬೋಧನೆಗಳು ತುಂಬಾ ಚೆನ್ನಾಗಿದೆ, ಆದ್ರೆ ಕ್ರೈಸ್ತರು ಯಾರು ಆ ರೀತಿ ಇಲ್ಲ ಅಂತ. ಬ್ರಿಟಿಷ್ ನೋಡಿದ್ರೆ ಆ ರೀತಿ ಕಾಣಿಸ್ಕೊಳ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಕೆನೆಗೆ ಹೊಡೆದ್ರು ಇನ್ನೊಂದು ಕೆನೆಗೆ ಹೊಡೀರಿ ಅಂತ ಹೇಳಿದ್ರು. ನೀವೆಲ್ಲಿ ಫಾಲೋ ಮಾಡ್ತಿದ್ದೀರಾ? ನಾನ್ ಫಾಲೋ ಮಾಡ್ತೀನಿ, ಅಹಿಂಸೆಯನ್ನ ಫಾಲೋ ಮಾಡ್ತೀನಿ ನಾನು ಅನ್ಬಿಟ್ಟು. ಹೊಡೀರಿ ಬೇಕಾದ್ರೆ ನಾನು ಓಡಿಸ್ಕೊಳ್ತೀನಿ, ನಾನು ಯುದ್ಧ ಮಾಡಲ್ಲ ಅನ್ಬಿಟ್ಟು. ನೋಡ್ರಿ ಹೆಂಗಿದೆ, ಎಷ್ಟು ಒಂದು ಇದಾಗಿತ್ತು ಅಲ್ವಾ ನಮ್ ಕ್ರೈಸ್ತರಿಗೆ, ಬ್ರಿಟಿಷರಿಗೆಲ್ಲ. ಅವರು ಹೇಳ್ಕೊಡ್ಬೇಕಾಗಿರೋಂಥ ವಿಷಯನ ಮಹಾತ್ಮ ಗಾಂಧಿ ಅವ್ರು ಹೇಳ್ಸ್ಕೊಂಡಿದ್ರು. ಹಾಗೆ ಕ್ರಿಸ್ತಲ್ ಬಿದ್ದೆ ಸರಸರ ಇದೆಲ್ಲ ಏನ್ ನೋಡ್ತೀವಿ ಅಂದ್ರೆ ಕ್ರೈಸ್ತ ಪ್ರಪಂಚದ ಒಂದು ಕೆಟ್ಟ ವರ್ತನೆಯಾಗಿ ಕಾಣಿಸ್ಕೊಳ್ಪಡ್ತು ಅಂತ ನೋಡ್ತೀವಿ. ಆದ್ರೆ ಎಲ್ರು ಕೂಡ ಹಾಗೆ ಇರ್ಲಿಲ್ಲ ಕ್ರಿಸ್ತಲ್ ಬಿದ್ದೆ ಸರಸರ. ಕೆಲವರು ಒಳ್ಳೆ ಉದ್ದೇಶಗಳಲ್ಲೇ ಭಾರತಕ್ಕೆ ಬರ್ತಿದ್ರು, ಅಂದ್ರೆ ಭಾರತ ಅಂತಲ್ಲ ನೋಡಿ, ಮುಂದೆ ಭಾರತದ ಬಗ್ಗೆ ಮಾತಾಡ್ತಾರೆ, ಈಗ ಭಾರತ ಟಾಪಿಕ್ ಬರುತ್ತೆ. ಒಳ್ಳೆ ಉದ್ದೇಶದಿಂದ ಮಿಷನರಿಗಳಾಗಿ ಹೋಗ್ತಿದ್ರು ಅವರು. ಕೆಲವೊಂದು ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅದರಲ್ಲಿ ಕೂಡ ನಮ್ಮ ಇವ್ರು ತಗೊಳ್ಬಹುದು, ಯಾರಂತ ತಗೊಳ್ಬಹುದು ಅಂದ್ರೆ ಆ ಜಾನ್ ವಿಕ್ಲಿ, ಇವರು ಸಾರಿ ನಮ್ಮ ಇಂಡಿಯಾ ಬಂದಿದ್ರಲ್ಲ ಆಗ್ಲೇ ಹೇಳಿದ್ನಲ್ಲ, ಅವ್ರ ಹೆಸರೇನು, ವಿಲಿಯಂ ಕ್ಯಾರಿ ಇರ್ಬೋದು. ಮತ್ತೆ ಆ ಹಲವಾರು ಹಲವಾರು ಇವರಿದ್ದಾರೆ ಮಿಷನರೀಸ್, ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಜಾನ್ ವೆಸ್ಲಿ, ಇನ್ನ ಹೆಸರುಗಳು ಇರ್ಬೋದು. ಆ ರೀತಿಯಾದಂತ ಒಂದು ಮಿಷನರಿ ಸೇವೆ ಮಾಡಿದವರು ಏನ್ ಮಾಡಿದಾರೆ ಅಂದ್ರೆ ತಮ್ಮ ಜೀವವನ್ನ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಜೀವನ ಏನ್ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ ಕ್ರಿಸ್ತನ್ ಪಿತೇಸರ್ ಸರ್. ಅಷ್ಟೊಂದು ಏನ್ ಮಾಡಿದ್ದಾರೆ ಅಂದ್ರೆ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ದಾರೆ. ಇವತ್ತು ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆ ಒಂದ್ ವ್ಯಕ್ತಿ ಇಲ್ಲ, ಅಂದ್ರೆ ಒಂದು ಸಂಘಟನೆಯಾಗಿ ಮಾಡಿಲ್ಲ ಅವರು, ಒಂದು ವ್ಯಕ್ತಿ. ನೋಡಿ, ನಮ್ಮ ಕನ್ನಡದ ಒಂದು ಶಬ್ದಕೋಶ ಇದೆಯಲ್ಲ, ಡಿಕ್ಷನರಿ, ಒಬ್ಬ ಮಿಷನರಿ ಬರ್ದಿರೋದು ಡಿಕ್ಷನರಿ, ನಮ್ಗೆ ಕನ್ನಡ ಡಿಕ್ಷನರೀಸ್ ಎಲ್ಲ. ಅದ್ರ ಮೂಲಕ ನಾವು ಇಂಗ್ಲಿಷ್ ನ ತುಂಬಾ ಕಲಿಯಕ್ಕೆ ತುಂಬಾ ಅನುಕೂಲವಾಯ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಲಿಟ್ರೇಚರ್ ತಗೊಂಡ್ರೆ, ಈ ಗ್ರಂಥಗಳ ಒಂದು ಪಾರ್ಟ್ ತಗೊಂಡ್ರೆ, ಆ ಒಂದು ಭಾಗದಲ್ಲಿ ತಗೊಂಡ್ರೆ ಅದರಲ್ಲಿ ಕೆಲಸ ಮಾಡಿರೋ ತುಂಬಾ ದೊಡ್ಡ ಜನ. ಅವರಿಂದಲೇ ನಮ್ಗೆ ಇವತ್ತು ಇಷ್ಟೊಂದು ಟೆಕ್ನಾಲಜಿ, ನಮ್ಮ ಕನ್ನಡ ಇಷ್ಟೊಂದು ಪ್ರಗತಿ ಆಗೋದಕ್ಕೆ ಕಾರಣ ಅವರಿಂದಲೇ ಅಲ್ವಾ? ನಮ್ಮ ಭಾಷೆಗಳು, ಭಾರತದ ಭಾಷೆಗಳನ್ನ ಕರೆಕ್ಟ್ ಆಗಿ ಡಿವೈಡ್ ಮಾಡಿಕೊಟ್ರು ಅವರು. ಆ ರೀತಿ ಎಲ್ಲ ಮಾಡೋದ್ರು ಅವರು, ತುಂಬಾ ಕೆಲಸ ಮಾಡಿದ್ದಾರೆ. ಅದ್ರಲ್ಲಿ ಕೆಲವರು ಮಾತ್ರ, ಅದು ಮಾತ್ರವಲ್ಲ, ಅವ್ರು ಮಾತ್ರ ಏನ್ ಮಾಡ್ತಿದ್ರು ಅಂದ್ರೆ ದೇವರ ವಾಕ್ಯನ ಕೂಡ ಸಾರ್ತಾ ಇದ್ರು. ದೇವರ ವಾಕ್ಯವನ್ನ ಸಾರೋದು ಮಾತ್ರ ತಮ್ಮ ಜೀವನವನ್ನೇ ಹಾಗೆ ನಡ್ಸ್ಕೊಳ್ತಾ ಇದ್ರು. ನೋಡಿ, ವಿಲಿಯಂ ಕ್ಯಾರಿ ಎಲ್ಲ ನೋಡಿದ್ರೆ ಅಲ್ಲಿಂದ ಬಂದು ಇಲ್ಲಿ ಬಂದು ತನ್ನ ಹೆಂಡತಿನ ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು, ತನ್ನ ಮಗ ಸಾಯ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅವರಿಗೆ. ಅಷ್ಟು ಕಷ್ಟದಲ್ಲಿ ತನ್ನ ಮಗ ಸಾಯ್ಬೇಕಾದ್ರೆ ತಾನು ಪ್ರಿಂಟ್ ಮಾಡಿದಂತ ಎಲ್ಲ ಒಂದು ಬೈಬಲ್ ಪುಸ್ತಕ ಕೂಡ ಸುಟ್ಟು ನಾಶ ಆಗ್ಬೇಕಾದ್ರೆ ಮತ್ತೆ ಅದನ್ನ ರೀಪ್ರಿಂಟ್ ಮಾಡಿ ಎಷ್ಟೋ ಕಷ್ಟವನ್ನ ಅನುಭವಿಸಿ ಏನ್ ಮಾಡಿದ್ರು, ಇಲ್ಲಿ ಚಪ್ಪಲಿ ಹೊಲಿಯುವಂತ ಕೆಲಸವನ್ನ ಮಾಡ್ಕೊಂಡಿದ್ದು ಅಂತೂ ಒಂದು ತುಂಬಾ ದೀನ ಸ್ವಭಾವದಂತ ವ್ಯಕ್ತಿಯಾಗಿದ್ರು. ಹೇಳಿಕೊಳ್ಳುವಂತ ರೀತಿಯಲ್ಲಿ ಅವರೆಲ್ಲ ತುಂಬಾ, ಅವ್ರ ಹೆಸರು ಇವತ್ತು ಕೂಡ ನಾವೇನ್ ಮಾಡ್ತೀವಿ, ತುಂಬಾ ಮಾತಾಡ್ತೀವಿ. ಹಾಗೆ ತುಂಬಾ ಕಡಿಮೆ ಜನ ಇದ್ರು ಈ ರೀತಿಯಾಗಿ ನಿಜವಾಗ್ಲೂ ದೇವರ ಮಕ್ಕಳ ವಿಷಯವನ್ನ, ಸತ್ಯವನ್ನ ಸಾರೋದಿಕ್ಕೆ. ಉಳಿದವ್ರು ಬಿಟ್ರೆ, ಅವ್ರು ಬಿಟ್ರೆ ಮಿಕ್ಕಿದವರೆಲ್ಲ ಈ ಸ್ವಾರ್ಥ ಸ್ವಭಾವದವರೇ ಆಗಿದ್ರು ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ, ಕಂಟಿನ್ಯೂ ಮಾಡೋಣ. ಬ್ರದರ್, ಓದಿ ಕಂಟಿನ್ಯೂ. ಅದು ಮನಪೂರ್ವಕ ಮಿಷನರಿಗಳಲ್ಲ, ಬದಲಾಗಿ ಮಿಷನರಿ ಸೊಸೈಟಿಗಳ ಆಶಾವಾದಿ ಗೃಹ ಅಧಿಕಾರಿಗಳಿಗೆ ವಿದೇಶಿ ನಾಡಿನ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ಮನೋಭಾವ ಮತ್ತು ಕೆಲವೊಮ್ಮೆ ಸ್ವಲ್ಪ ಆಸಕ್ತಿ ಇದೆ, ಮತ್ತು ಅವರ ದೃಷ್ಟಿಕೋನವು ವಾರ್ಷಿಕವಾಗಿ ಸಂಗ್ರಹವಾಗುವ ಮತ್ತು ವಿನಿಯೋಗಿಸಲ್ಪಡುವ ಹೆಚ್ಚಿನ ಹಣ ಇವುಗಳ ಮೇಲೆ ಆತುಕೊಂಡಿದ್ದು, ಅವರು ಅನ್ಯರ ಲೋಕವು ಸುಮಾರಾಗಿ ಮತಾಂತರಗೊಂಡಿದೆ ಎಂಬುದಾಗಿಯೂ ಮತ್ತು ವಾಗ್ದಾನಪಡಿಸಿರುವ ಸಹಸ್ರಮಾನದ ಆಶೀರ್ವಾದಗಳು ಕರ್ತನ ಎರಡನೆಯ ಬರುವಿಕೆಯಿಲ್ಲದೆ ಸಂಭವಿಸುವುದೆಂದು ಆಲೋಚಿಸುತ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯಲು ಹೋದ ಮಿಷನರಿಗಳು ಅರಿಕೆ ಮಾಡುವುದೇನೆಂದರೆ, ಎಲ್ಲ ಪರಿಮಾಣಗಳಲ್ಲಿ ತಮ್ಮ ನಿರೀಕ್ಷೆಯನ್ನು ನಿಜವಾದ ಅನುಭವಕ್ಕೆ ಮತ್ತು ಆರೋಗ್ಯಕರ ತೀರ್ಪಿಗೆ ಚೇತನಗೊಳಿಸುವ ಸಂದರ್ಭಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಮಹಾ ನಿರಾಶೆಯನ್ನು ಹೊಂದಿದ್ದಾರೆ ಎಂಬುದಾಗಿದೆ. ಭಾರತದಲ್ಲಿ 9 ವರ್ಷಗಳ ಕಾಲ ಮಿಷನರಿ ಸೇವೆಯಲ್ಲಿ ತೊಡಗಿಸಿಕೊಂಡವರು ರೇವ್ ಜೆಸಿ.ಆರ್. ಎವಿಂಗ್ ಡಿ.ಡಿ. ಎನ್ನುವವರು ಇತ್ತೀಚೆಗೆ ಪಿಟ್ಸ್ಬರ್ಗ್ ಯಂಗ್ಸ್ ಮೆನ್ಸ್ ಅಸೋಸಿಯೇಷನ್ನಲ್ಲಿ ಒಂದು ಪ್ರವಚನವನ್ನು ನೀಡಿದರು. ಅದು ಹೀಗಿದೆ: ಇವರ ಮುಂದೆ ನಾಗರಿಕ ಮತ್ತು ಮಿಷನರಿ ಪ್ರಯತ್ನದ ಪ್ರಸ್ತುತ ಪರಿಣಾಮವು ಅನ್ಯ ಧರ್ಮಗಳನ್ನು ಸ್ಥಗಿತಗೊಳಿಸುವುದು ಮಾತ್ರವಲ್ಲ, ಎಲ್ಲ ಧರ್ಮದ ನಂಬಿಕೆಯನ್ನು ತೊಡೆದುಹಾಕುವುದು ಮತ್ತು ಜನರನ್ನು ನಾಸ್ತಿಕರನ್ನಾಗಿ ಮಾಡುವುದು ಎಂದರು. ಆದರೆ ಆತನ ಬಲವಾದ ನಿರೀಕ್ಷೆಯೆಂದರೆ, ನಾಸ್ತಿಕತೆಯಿಂದ ಮುಂದಿನ ಹೆಜ್ಜೆ ಕ್ರೈಸ್ತ ಧರ್ಮಕ್ಕೆ ಎಂಬ ಅಸಮಂಜಸವಾದ ನಿರೀಕ್ಷೆ ಖಂಡಿತವಾಗಿಯೂ ಎಲ್ಲರ ಅನುಭವದ ಪ್ರಕಾರ ನಾಗರಿಕ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಸಾಬೀತುಪಡಿಸುತ್ತದೆ. ಆತನ ಪ್ರವಚನದ ಬಗ್ಗೆ ಮಾಡಿರುವ ಸಾರ್ವಜನಿಕ ಪತ್ರಿಕಾ ವರದಿಗಳಿಂದ ನಾವು ಆಯ್ದವುಗಳನ್ನು ಕೆಳಗೆ ನೀಡಲಾಗಿದೆ. ಓಕೆ, ಕಂಟಿನ್ಯೂ ಮಾಡ್ಬಿಡ್ರಿ ಭಾಗವನ್ನ.
ಓಕೆ. ಭಾರತವು ಬೇರೆ ಯಾವುದೇ ಒಂದು ಸಂಗತಿಗಳಿಗಿಂತ ಹೆಚ್ಚಾಗಿ ಕ್ರೈಸ್ತ ಧರ್ಮದ ನೇರವಾದ ಮತ್ತು ನೇರವಲ್ಲದ ಪ್ರಭಾವಗಳಿಗೆ ಋಣಿಯಾಗಬೇಕಾಗುತ್ತದೆ. ಅದು ಸ್ಥೂಲ ಪದಾರ್ಥದ ದೇವರುಗಳ ಕಲ್ಪನೆಯನ್ನು ಮುರಿದು ಹಾಕುವುದರಲ್ಲಿ ಮತ್ತು ಅದರ ಬದಲಾಗಿ ಪಾಶ್ಚಿಮಾತ್ಯ ಯುರೋಪ್ ಮತ್ತು ಅಮೆರಿಕ ದೇಶದ ಜನರು ಆರಾಧಿಸುವ ಒಬ್ಬನೇ ಆದ ಪರಮಶ್ರೇಷ್ಠ ದೇವರನ್ನು ಸ್ಥಾಪಿಸುವಲ್ಲಿ ಬಹಳಷ್ಟು ಮಾಡಿದೆ. ಹೆಚ್ಚು ಸ್ಪಷ್ಟವಾದ ಹೇಳಿಕೆಯೆಂದರೆ ಅವರು ನಾಸ್ತಿಕತೆಯ ಸಾಮಾನ್ಯವಾದ ಪ್ರಕೃತಿಯೇ ಪರಮಶ್ರೇಷ್ಠನಾದ ಒಬ್ಬನೇ ದೇವರು ಎಂಬ ಕಲ್ಪನೆಯನ್ನು ಅಂಗೀಕರಿಸುತ್ತಾರೆ. Thank you. ಓಕೆ, ಕೃಷ್ಣ ಪಿದೇಶ್ವರ ಸರ್ ಇದೆ. ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂದ್ರೆ, ನೋಡ್ರಿ, ಒಂದು ಬ್ರಿಟಿಷರು ಇರ್ಬೋದು, ಬೇರೆ ಒಂದು ರಾಷ್ಟ್ರಗಳಿರ್ಬೋದು, ಬೇರೆ ದೇಶಗಳಲ್ಲಿ ಬರ್ಬೇಕಾದ್ರೆ 2 ಮುಖ್ಯವಾದಂತ ಭಾಗವನ್ನ ಇಲ್ಲಿ ಇಡ್ತಾ ಇದ್ರು. ಸೊ ಮೊದಲನೇ ಭಾಗ ಏನಪ್ಪಾ ಅಂದ್ರೆ, ಒಂದು ಮಿಷನರಿ, ಇನ್ನೊಂದು ಅವರಿಗೆ ಬೇಕಾದಂತ ವ್ಯಾಪಾರ. ಓಕೆ, ಈ ಮಿಷನರಿ ಅನ್ನುವಂತ ವಿಷಯ ತಗೊಂಡಾಗ ಇದರ ಒಂದು ಜವಾಬ್ದಾರಿ, ಇದರ ಮುಖ್ಯವಾದಂತ ಒಂದು ಜವಾಬ್ದಾರಿ ಅಂದ್ರೆ, ಮಿಷನರಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಒಬ್ಬ ಮಿಷನರಿ ಇಲ್ಲಿ ಬಂದ್ರೆ ಅವರು ಇಲ್ಲಿ ಕೆಲಸ ಮಾಡ್ಕೊಂಡಿರೋದು ತುಂಬಾ ಕಷ್ಟ. ಅದಕ್ಕೆ ಗೌರ್ಮೆಂಟ್, ಅಲ್ಲಿರುವಂತ ಗೌರ್ಮೆಂಟ್ ಏನ್ ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಆ ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಖಂಡಿತವಾಗ್ಲೂ ಇದನ್ನ ಅವರು ಒಳ್ಳೆ ಉದ್ದೇಶದಲ್ಲಿ ವಿಷಯಗಳನ್ನ ಮಾಡ್ತಾ ಇದ್ರ, ಇಲ್ಲ ರಾಷ್ಟ್ರಗಳೆಲ್ಲ ಇವರಿಗೆ ಸಪೋರ್ಟ್ ಮಾಡ್ಬೇಕು, ಇವ್ರು ಇನ್ನ ಹಲವಾರು ಜನರಿಗೆ ದೇವರ ವಾಕ್ಯನ ಹೇಳ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ರ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಭಾವನೆ ಅಲ್ಲಿ ಇರ್ಲಿಲ್ಲ ಅಲ್ವಾ. ಸೊ ಕೆಲವೊಂದ್ ಟೈಮಲ್ಲಿ ಏನಿತ್ತು ಅಂದ್ರೆ, ಈ ಮಿಷನರಿಗಳು ಪಾಪ ಅವ್ರು ಏನ್ ಕಷ್ಟ ಪಡ್ತಿದ್ರು ಅಂತ ಗೊತ್ತಿಲ್ಲ. ಅವರು ತುಂಬಾನೇ ಕಷ್ಟಪಟ್ಟಿದ್ರೆ, ಭಾರತಕ್ಕೆಲ್ಲ ಬಂದು ಭಾರತದೆಲ್ಲ ವಿಷಯ ಎಲ್ಲ ತಗೊಳ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿದ್ರು ಅವರು. ಯಾಕಂದ್ರೆ ಭಾರತದಲ್ಲಿ ಒಂದು ಸುವಾರ್ತಿನ ಸಾರೋದು ಅಷ್ಟು ಈಸಿ ಅಲ್ಲ, ತುಂಬಾನೇ ಕಷ್ಟವಾದಂತ ಒಂದು ವಿಷಯ. ಯಾಕೆ ಅಂತ ತಗೊಳ್ಬೇಕಾದ್ರೆ, ಭಾರತ ಒಂದು ಧರ್ಮದ ವಿಷಯ ಅಲ್ಲ, ಹಲವಾರು ಧರ್ಮವನ್ನು ಒಳಗೊಂಡಿರುವಂತ ಒಂದು ರಾಷ್ಟ್ರ. ಅಲ್ಲಿ ಹಲವಾರು ಭಿನ್ನ ಮತದವರು ಇರ್ತಾರೆ, ಹಲವಾರು ಜನರು ಇರ್ತಾರೆ. ಇನ್ ಮಿಷನರಿಗಳು ಬಂದ್ರೆ ಏನಾಗುತ್ತೆ, ಖಂಡಿತವಾಗ್ಲೂ ತುಂಬಾ ಅಪಾಯ ಇದೆ ಅವ್ರಿಗೆ. ಯಾಕಂದ್ರೆ ಹೇಗೆ ಅಪೋಸ್ತಲ್ ಪಾಲ್ ಏನ್ ಮಾಡಿದ್ರು ಅಂದ್ರೆ, ಈ ಒಂದು ಯಹೂದಿರಿಂದ ಸುವಾರ್ತಿನ ಅನ್ಯ ಜನರಿಗೆ ತಗೊಂಡೋಗ್ಬೇಕಾದ್ರೆ ಅಲ್ಲಿ ಕೂಡ ಅವ್ರಿಗೊಂದು ಸಮಸ್ಯೆ ಇತ್ತು. ಕರೆಕ್ಟ್ ಅಲ್ವಾ? ದೇವ್ರು ಏನ್ ಮಾಡಿದ್ರು ಅಂದ್ರೆ, ಯಹೂದ್ಯರಿಗೆ ಇದ್ದಂತಂದ್ರೆ ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ಸುವಾರ್ತೆ, ಕ್ರಿಸ್ತನ ಸುವಾರ್ತೆನ ಅನ್ಯ ಜನರ ಮಧ್ಯೆ ತಗೊಂಡೋಗ್ಬೇಕಾದ್ರೆ ಒಬ್ಬ ಜ್ಞಾನವುಳ್ಳ ವ್ಯಕ್ತಿನ ಹುಡುಕ್ತಿದ್ರು. ಯಾಕಂದ್ರೆ ಜ್ಞಾನವಾಗಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ತುಂಬಾ ಅದು ಅಪಾಯ ಇರ್ತಾ ಇತ್ತು. ಅವ್ರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಸಾಮಾನ್ಯವಾಗಿ ನಿಮ್ಮೆಲ್ಲ ಗೊತ್ತಿರೋಂತ ವಿಷಯನೇ. ಈಗ ಅಪೋಸ್ತಲ್ ಪಾಲ್ ಬಂದ್ಬಿಟ್ಟು ಅನ್ಯ ಜನರ ಮಧ್ಯದಲ್ಲಿ ಆ ಒಂದು ಸುವಾರ್ತೆನ ಸಾರ್ಬೇಕಾದ್ರೆ ಏನೆಲ್ಲ ಸಮಸ್ಯೆ ಬಂದಿರ್ಬೋದು, ಏನೆಲ್ಲ ಸಮಸ್ಯೆ ಇತ್ತು, ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಏನೆಲ್ಲ ಸಮಸ್ಯೆ ಇತ್ತು ಎಲ್ರಿ ನೋಡೋಣ. ಲಾಸ್ಟ್ ಟೈಮ್ ಕೂಡ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಈಗ ಅಪೋಸ್ತಲ್ ಪಾಲ್ ಅನ್ಯ ಜನರ ಮಧ್ಯದಲ್ಲಿ ಈ ಸ್ವಾರ್ಥ ತಗೊಂಡೋಗ್ಬೇಕಾದ್ರೆ ಅನ್ಯ ಜನರ ಮಧ್ಯದಲ್ಲಿ ಅವ್ರಿಗೆ ಅದನ್ನ ಸರಿಯಾಗಿ ತಿಳಿಸ್ಬೇಕು ಈ ಒಂದು ವಿಷಯವನ್ನ. ಅಲ್ಲಿ ಬಂದಂತ ಸಮಸ್ಯೆಗಳೇನಿತ್ತು, ಏನ್ ಸಮಸ್ಯೆನ ಅಪೋಸ್ತಲ್ ಪಾಲ್ ಫೇಸ್ ಮಾಡಿದ್ರು? ಅವ್ರಿಗೆ ಸ್ವಂತ ಜನರಿಂದ ಹಿಂಸೆ, ಸರ್ಕಾರದಿಂದ ಕಷ್ಟ. ಓಕೆ, ದೇವರ ವಾಕ್ಯದ ಮೇಲೆ, ವಾಕ್ಯದ ಆಧಾರದ ಮೇಲೆ. ಅಲ್ವಾ? ನೋಡಿ, ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಅಂದ್ರೆ ಅಪೋಸ್ತಲ್ ಪಾಲ್ ತಗೊಂಡೋಗ್ಬೇಕಾರೆ ಕೆಲವರು ಅದನ್ನ ಸುನ್ನತಿ ಮಾಡ್ಬೇಕು ಅಂತ ಹೇಳ್ತಿದ್ರು ಅವರಿಗೆ ಅಲ್ವಾ. ಕೆಲವರು ಧರ್ಮಶಾಸ್ತ್ರವನ್ನೆಲ್ಲ ಫಾಲೋ ಮಾಡ್ಬೇಕಂತಿದ್ರು. ಇದ್ರ ಬಗ್ಗೆ ಸರಿಯಾದ ಒಂದು ಜ್ಞಾನ ಬೇಕಾಯ್ತು. ಯಾರಿಗ್ ಬೇಕಾಯ್ತು? ಯಾರ ಸುವಾರ್ತೆ ಸಾರ್ತಾರೋ. ನೋಡ್ರಿ, ಯಾಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಇದೇ ರೀತಿಯಾಗಿ ಇಲ್ಲಿ ಸುವಾರ್ತೆ ಸಾರಕ್ ಬರೋರ್ಗು ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಎಲ್ಲಾ ಒಂದು ವಿಷಯಗಳನ್ನ ಅನುಕೂಲಕರವಾದ ವಿಷಯ ಮಾಡಿದ್ರೆ ಮಾತ್ರ ಒಂದು ಸುವಾರ್ತೆನ ಸರಿಯಾಗಿ ಸಾರಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕಷ್ಟಪಟ್ಟು ಕೆಲವೊಂದು ವಿಷಯಗಳನ್ನ ಕೆಲವ್ರು ಮಾಡಿದ್ದಾರೆ, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಕೂಡ ಒಬ್ರು ಹೆಸರು ಹೇಳಿದ್ರು, ಯಾರಪ್ಪ ಅಂದ್ರೆ ರೆವರೆಂಡ್ JCR ಏವಿಂಗ್ DD ಎನ್ನುವರು ಅಲ್ವಾ. ಅವ್ರು ಕೂಡ ಏನ್ ಮಾಡಿದ್ರು ಅಂದ್ರೆ, ಈ ಒಂದು ಭಾರತಕ್ಕೆ ಬಂದ್ಬಿಟ್ಟು ಭಾರತದಲ್ಲಿರುವಂತ ಒಂದು ಅನ್ಯ ಜನಾಂಗದವರು, ಅಂದ್ರೆ ಭಾರತದಲ್ಲಿ ಅನ್ಯ ಜನಾಂಗ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಸಿಸ್ಟಮ್ ಕೂಡ ಭಾರತದಲ್ಲಿ ಇತ್ತು ಇಲ್ವಾ. ಏನಪ್ಪಾ ಇತ್ತು ಅಂದ್ರೆ ನಾಸ್ತಿಕತೆ. ನಾಸ್ತಿಕತೆ ಅಂದ್ರೆ ಏನು? ದೇವ್ರನ್ನ ನಂಬದೇ ಇರೋದು, ದೇವ್ರು ಇದಾರೆ ಅಂತ ದೇವ್ರನ್ನ ನಂಬದೇ ಇರೋದು, ನಂಬಲ್ಲ ಬ್ರದರ್, ಅವ್ರಿಗೆ ನಾಸ್ತಿಕರ ಅಂತಾರೆ. ದೇವ್ರೇ ಇಲ್ಲ ಅನ್ನೋಂತ ಒಂದು ವಿಷಯ. ಸೊ ಅವರನ್ನ ಚೇಂಜ್ ಮಾಡೋದು ಏನೋ ಅಷ್ಟೊಂದು ಈಸಿ ಅಲ್ಲ ಅಲ್ವಾ. ಸೊ ಅವ್ರನ್ನ ಚೇಂಜ್ ಮಾಡ್ಬೇಕಂತ ತುಂಬಾನೇ ಕಷ್ಟವಾದಂತ ಒಂದು ವಿಷಯ. ಆದ್ರೂ ಕೂಡ ಕ್ರಿಸ್ತನ ಪಿದೇಶ್ವರರೇ ಅಂತ ಒಂದು ಸಮಯದಲ್ಲಿ ಯಾವ ರೀತಿಯಾದಂತ ಒಂದು ಕೆಲಸಗಳನ್ನ ಮಾಡಿದಾರೆ ಅಂದ್ರೆ, ಸಾಕಷ್ಟು ಮಿಷನರಿಗಳು ಒಳ್ಳೆ ಒಂದು ಕೆಲಸಗಳನ್ನ ಮಾಡಿದಾರೆ ಆ ಒಂದು ಟೈಮಲ್ಲಿ. ಬಟ್ ಇನ್ ಕೆಲವೊಂದು ಟೈಮಲ್ಲಿ ಏನಾಗಿದೆ ಅಂದ್ರೆ, ಆ ನಾಸ್ತಿಕತೆಗೆ ವಿರುದ್ಧವಾಗಿ
ಅವರಿಗೆ ಅವ್ರ ಮನಸ್ಸು ಅಂದ್ರೆ ಅವ್ರು ಇನ್ನೇನೋ ಕ್ರೈಸ್ತನ ಅಂಗೀಕರಿಸಬಾರ್ದು ಅನ್ನೋ ರೀತಿಯಲ್ಲಿ ಏನ್ ಮಾಡಿದಾರೆ, ಕೆಲವೊಂದು ಸಿಸ್ಟಮ್ ಏನ್ ಮಾಡಿದಾರೆ ಅವ್ರನ್ನ ದ್ವೇಷ ಮಾಡೋದಿರ್ಬೋದು, ಅವ್ರನ್ನ ಬೇರೆ ರೀತಿ ಇದ್ ಮಾಡೋದಿರ್ಬೋದು. ಇದೆಲ್ಲ ಕೂಡ ನಾಸ್ತಿಕತೆ ಏನ್ ಮಾಡ್ತು ಅಂದ್ರೆ ಅವರ ಮನಸ್ಸು ದೇವ್ರ ಕಡೆ ಬರ್ದ ರೀತಿಯಲ್ಲಿ ಏನ್ ಮಾಡ್ಬಿಟ್ರು, ಕಂಪ್ಲೀಟ್ ಆಗಿ ಕೆಲವೊಂದು ವಿಷಯಗಳನ್ನ ಮಾಡಿದ್ದಾರೆ ಅಲ್ವಾ. ಇನ್ನು ಕೂಡ ನಾವು ಮಾತಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಈ ಒಂದು ಯುರೋಪ್ ಮತ್ತೆ ಅಮೆರಿಕದ ದೇಶದಲ್ಲಿ ನಾವು ತಗೊಳ್ಬೇಕಾದ್ರೆ ಅಲ್ಲಿ ಕೂಡ ಏನಾಗಿದೆ ಅಂದ್ರೆ ಈ ನಾಸ್ತಿಕರು ತುಂಬಾ ಜನ ಇದಾರೆ, ಕರೆಕ್ಟ್ ಅಲ್ವಾ. ಅಮೆರಿಕದಲ್ಲಿ ಈಗಲೂ ಕೂಡ ನಾಸ್ತಿಕರು ಇದೆ. ನಾಸ್ತಿಕರು ಅಂದ್ರೆ ಯಾವ ರೀತಿ ಅಂದ್ರೆ ಅವರು ಈ ಚಾರ್ಲ್ಸ್ ಡಾರ್ವಿನ್ ಥಿಯರಿನ ಫಾಲೋ ಮಾಡೋರು. ಚಾರ್ಲ್ಸ್ ಡಾರ್ವಿನ್ ಥಿಯರಿ ಏನಂತ ಗೊತ್ತಲ್ವಾ? ಮಂಗನಿಂದ ಹೌದು, ಅಂದ್ರೆ ಅಲ್ಲಿ ಏನಿದೆ, ದೇವರ ಒಂದು ನಂಬಿಕೆ ಇದೆಯಾ? ಇಲ್ಲ. ಹೌದು, ಕರೆಕ್ಟ್ ಅಲ್ವಾ. ಅದು ಎಲ್ಲಿದೆ ಅಂದ್ರೆ ಜಾಸ್ತಿ ಅಮೆರಿಕದಲ್ಲೇ ಇರೋದು. ಆಗಿರ್ಬೇಕಾದ್ರೆ ನೋಡ್ರಿ, ಈ ಒಂದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಸಿಸ್ಟಮ್ ತುಂಬಾ ದೊಡ್ಡದಾಗಿದೆ ಅಲ್ಲಿ. ಇಲ್ಲಿ ಅಲ್ಲಿಂದ ಬಂದಿರುವಂತ ಮಿಷನರಿಗಳಿರ್ಬೋದು, ಅವರು ದೇವರ ಸತ್ಯವನ್ನ ಸರಿಯಾಗಿ ಗೊತ್ತಿಲ್ದ್ರೆ ಇಲ್ಲಿ ಬಂದಿರುವಂತ ವಿಷಯಗಳನ್ನ ಸರಿಯಾಗಿ ಅವ್ರು ಮಾತಾಡ್ಬೋದು. ಇಲ್ದೇ ಇರೋರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಒಂದು ಉದ್ದೇಶಕ್ಕೆ ಬಂದಿರೋರು ಖಂಡಿತವಾಗ್ಲೂ ಇಲ್ಲಿರುವಂತ ಯಾವುದೇ ಸಿಸ್ಟಮ್ ಏನ್ ಮಾಡಕ್ಕಾಗಲ್ಲ, ಬದಲಾವಣೆ ಮಾಡಕ್ಕಂತೂ ಆಗಲ್ಲ. ಬದಲಾಗಿ ಏನ್ ಮಾಡಿದ್ರು ಅಂದ್ರೆ ಆ ಒಂದು ಭಾರತ ದೇಶವನ್ನ ಇನ್ನೇನ್ ಮಾಡಿದ್ರು, ಅದನ್ನ ಬೇರೆ ರೀತಿಯಾಗಿ ಹಾಳು ಮಾಡುವಂತ ಕೆಲ್ಸಗಳೇ ಮಾಡಿದ್ರು ಹೊರತು ಆ ಒಂದು ನಿಜವಾಗ್ಲೂ ಒಂದು ಸತ್ಯವನ್ನ ಹೇಳಿ ಇಲ್ಲಿ ಸರಿ ಮಾಡುವಂತ ಕೆಲಸವನ್ನ ಅಲ್ಲಿ ಮಾಡಲಿಲ್ಲ. ಸೊ ಬ್ರೀಫ್ ಆಗಿ ಈ ಒಂದು ವಿಷಯವನ್ನ ಮಿಷನರಿಗೆ ಮತ್ತೆ ಹಲವಾರು ವಿಷಯಗಳಲ್ಲಿ ಮಾತಾಡ್ತಾರೆ. ನಮ್ಗೆ ತುಂಬಾ ಮೈನ್ ಪಾಯಿಂಟ್ಸ್ ನಾವು ಹೋಗೋಣ, ಕಂಟಿನ್ಯೂ ಮಾಡೋಣ ಈ ಭಾಗವನ್ನ. ಹೋದ್ರಿ ಆ ದೇಶದ ಯಾರಾದ್ರೂ ಓದ್ತಾರ? ಓದ್ತೀರಾ ಯಾರಾದ್ರು? ಓದ್ರಿ ಯಾರಾದ್ರು. ಆ ದೇಶದ 263 ಕೋಟಿನ ಬಿಲಿಯನ್ ಜನರಲ್ಲಿ 10 ಲಕ್ಷ ಬಿಲಿಯನ್ ಯುವಜನರು ಇಂಗ್ಲಿಷ್ ಮಾತನಾಡಬಲ್ಲರು ಮತ್ತು ನಾವು ಕಲಿಸಿದ ಪಾಶ್ಚಿಮಾತ್ಯ ಕಲ್ಪನೆಯ ಶಿಕ್ಷಣ ಹೊಂದಿದವರು ಆಗಿದ್ದಾರೆ. ಉತ್ತಮ ಜಾತಿಗಳವರು ಆ ದೇಶದ ಜನರ ವಿದ್ಯಾಭ್ಯಾಸದ ತಳಹದಿಯ ಸಾಹಿತ್ಯವನ್ನು, ಧರ್ಮವನ್ನು ಮತ್ತು ವಿಜ್ಞಾನವನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿದ್ದಾರೆ. ಪ್ರತಿಕಾರಕನಾದ ದೇವರು ಎಂಬ ಹಳೆಯ ಕಲ್ಪನೆಯು ಅದನ್ನು ಸಮಾಧಾನಪಡಿಸಲು ಹಲವಾರು ಕೊಡುಗೆ ಉಡುಗೊರೆಗಳನ್ನು ಕೊಡಬೇಕು ಮತ್ತು ಪ್ರಾರ್ಥನೆಗಳನ್ನು ಮಾಡಬೇಕು ಎಂಬುದು ಈಗ ಆಧುನಿಕ ಧರ್ಮನಿಂದನ ಚೈತನ್ಯಕ್ಕೆ ಎಡೆಮಾಡಿಕೊಟ್ಟಿದೆ. ಪೂರ್ವ ಭಾಗದ ವಿದ್ಯಾವಂತ ಪುರುಷರು ತಮ್ಮ ಪಿತೃಗಳ ದೇವರುಗಳನ್ನು ಬಹಳ ಕಾಲದಿಂದ ನಂಬುತ್ತಿಲ್ಲ. ಅದನ್ನು ಅವರು ಸದಾ ಕಾಲಕ್ಕೂ ತ್ಯಜಿಸಿಬಿಟ್ಟಿದ್ದಾರೆ ಮತ್ತು ಅವುಗಳನ್ನು ಕೊಲೊನಿಲ್ ರಾಬರ್ಟ್ ಜಿ Ignorsel of Pain of Paini of Volunteer of ಬರ್ಗಲಾಫ್ ಇವರುಗಳು ಮತ್ತು ಇತರೆ ನಾಸ್ತಿಕ ಮತ್ತು ಸರ್ವ ದೇವತಾ ಆರಾಧನೆಯ ಬೋಧನೆಗಳಿಗೆ ಸ್ಥಳಾಂತರಿಸಿದ್ದಾರೆ. ಈ ಸಂದೇಹಾಸ್ಪದ ಕಾಲವು ಬೇಗನೆ ಗತಿಸಿ ಹೋಗುತ್ತದೆ ಮತ್ತು ಭಾರತಕ್ಕೆ ಆಗತಾನೆ ತನ್ನ ಆಲೋಚನೆಯನ್ನು ನೀಡಿದ ಅವರಿಗೆ ಪಾಶ್ಚಿಮಾತ್ಯವು ಕ್ರೈಸ್ತ ದೇವರ ಧರ್ಮವನ್ನು ನೀಡಿತು. ಓಕೆ, ಕೃಷ್ಣ ಪ್ರೀತಿಯ ಸರಸರೇ, ಸೊ ಓವರಾಲ್ ಮಾತಾಡಂತ ವಿಷಯ ಏನಪ್ಪಾ ಅಂದ್ರೆ ಒಂದು ಟೈಮ್ ಅಲ್ಲಿ ಅಲ್ಲಿರುವಂತ ಒಂದು ಅಂದ್ರೆ ಬ್ರಿಟಿಷರು ಬಂದು ಭಾರತಕ್ಕೆ ಏನ್ ಮಾಡಿದ್ರು, ಹಲವಾರು ವಿಷಯವನ್ನ ಕೊಟ್ಟರು. ಅದರಲ್ಲಿ ಮುಖ್ಯವಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ನಮ್ಗೆ ಗೊತ್ತಿರುವಂತ ಪ್ರಕಾರ ಇಂಗ್ಲಿಷ್ ಭಾಷೆ ಅಲ್ವಾ. ಇಂಗ್ಲಿಷ್ ಭಾಷೆ ಏನಾಯ್ತು ಅಂದ್ರೆ ನಮ್ಗೆ ಬಂದಿದ್ದ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಬ್ರಿಟಿಷರು ಬಂದಿಲ್ಲ ಆಳ್ವಿಕೆ ಮಾಡ್ಬೇಕಾದ್ರೆ ಆ ಭಾಷೆನ ಕಲಿಯೋದಕ್ಕೆ ತುಂಬಾ ಇದಾಯ್ತು. ಯಾವಾಗ ಈ ಭಾಷೆನ ಕಲಿಯೋಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು, ಆ ಭಾಷೆ ಯಾರಿಗೆ ತುಂಬಾ ಯೂಸ್ಫುಲ್ ಆಯ್ತು ಅಂದ್ರೆ ತುಂಬಾ ಶ್ರೀಮಂತ ವರ್ಗದವರಿಗೆ, ಇಲ್ಲ ತುಂಬಾ ಯಾರು ಕೂಡ ಒಂದು ಒಳ್ಳೆ ಒಂದು ವಿಷಯಗಳನ್ನ ಶಿಕ್ಷಣ ಕಲಿಯೋದಕ್ಕೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ಅವರಿಗೆ ಅದು ತುಂಬಾ ಯೂಸ್ಫುಲ್ ಆಗಿತ್ತು. ಆಗ ಇದನ್ನೆಲ್ಲ ಓದ್ದವರು, ಇಂಗ್ಲಿಷ್ ಭಾಷೆನ ಕಲ್ತವ್ರು ಏನ್ ಮಾಡಿದ್ರು ಅಂದ್ರೆ ಹಲವಾರು ಸಾಹಿತಿಗಳನ್ನ ಏನ್ ಮಾಡ್ತಾರೆ, ಓದಕ್ಕೆ ಶುರು ಮಾಡ್ತಾರೆ ಅಲ್ವಾ. ನಮ್ಗೆ ಇವತ್ತು ಲೈಬ್ರರಿ ಬುಕ್ಸ್ ಎಲ್ಲ ಇರ್ಬೇಕಾದ್ರೆ ಎಲ್ಲ ಕೂಡ ಆಲ್ಮೋಸ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಇವತ್ತು, ಎಲ್ಲ ತುಂಬಾ ವಿಷಯಗಳು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಗೊತ್ತಾ? ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ? ಇಂಗ್ಲಿಷ್ ಅಲ್ಲಿ ಇರೋದು, ಕರೆಕ್ಟ್ ಅಲ್ವಾ? ನೋಡಿ, ಬಿಗಿನಿಂಗ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀಬ್ರು, ಗ್ರೀಕ್, ಲ್ಯಾಟಿನ್ ಅಂತ ಬರ್ತಾ ಇತ್ತು. ಅದಾದ ನಂತರ ಏನಾಯ್ತು ಅಂದ್ರೆ ಇಂಗ್ಲಿಷ್ ಅನ್ನೋದು ಈಗ ಎಲ್ಲ ಕಡೆ ಸರ್ವಸಾಮಾನ್ಯವಾಯ್ತು. ಹಾಗಾಗಿ ಯಾರೆಲ್ಲ ಕೆಲವೊಂದು ವಿಷಯಗಳನ್ನ ಓದಿದ್ರು, ಓದಾಗ ಏನಾಯ್ತು ಅಂದ್ರೆ
ಅದ್ರಲ್ಲಿ ಕೆಲವೊಂದು ವಿಷಯ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅವ್ರಿಗೆ. ಏನಪ್ಪಾ ಅಂದ್ರೆ ದೇವ್ರ ಬಗ್ಗೆ ಇರುವಂತ ಕೆಲವೊಂದು ನಾಲೆಜ್ ಏನಾಯ್ತು ಅವ್ರಿಗೆ ಗೊತ್ತಾಯ್ತು. ಆ ನಾಲೆಜ್ ಅವ್ರು ಬರ್ಬೇಕಾದ್ರೆ ನೋಡ್ರಿ, ಇಲ್ಲಿ ನಾಲೆಜ್ ಅಂತ ತಗೊಳ್ಬೇಕಾದ್ರೆ ಈ ನಾಲೆಜ್ ಎಲ್ಲ ಎಲ್ಲಿಂದ ಬಂದಿರೋದಂದ್ರೆ ಭಾರತದಲ್ಲಿ ಇಂತಹ ನಾಲೆಜ್ ಯಾವ್ದಿಲ್ಲ. ಭಾರತದಲ್ಲಿರುವಂತ ನಾಲೆಜ್ ಎಲ್ಲ ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂತ ನಾಲೆಜ್. ಯಾವಾಗ ಈ ಭಾಷೆನ ಕಲಿತಾರೋ, ಈ ಭಾಷೆಗಳಂತ ಕಲಿದ ಇಂಗ್ಲಿಷ್ ಅಂತ ಹೇಳಿದಾಗ ಅದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ವಾ, ಎಲ್ರಿಗೂ ಕಾಮನ್ ಲ್ಯಾಂಗ್ವೇಜ್ ಆಗಿದೆ ಇವತ್ತು. ಅದರಿಂದ ಬರುವಂತ ಹಲವಾರು ವಿಷಯಗಳನ್ನ ಓದಿದಾಗ ಅವ್ರಿಗೆ ದೇವರ ವಿಷಯಗಳಿಗೆ, ನಾವು ತಿಳ್ಕೊಂಡಿರೋಂಥ ವಿಷಯಗಳಿಗಿಂತ ಭಿನ್ನವಾದಂತ ವಿಷಯಗಳೇನಾಯ್ತು ಗೊತ್ತಾಯ್ತು. ಆ ರೀತಿ ಅವ್ರು ಸ್ಟಡಿ ಮಾಡೋದ್ರಿಂದ ಏನಾಯ್ತು ಅಂದ್ರೆ ಭಾರತದಲ್ಲಿ ಕೆಲವೊಂದು ಸತ್ಯವನ್ನ ಯಾರಾದ್ರೂ ಹೇಳಕ್ ಬಂದಾಗ, ಅದನ್ನ ತಿಳ್ಸಕ್ ಬಂದಾಗ ಅರ್ಥ ಮಾಡ್ಕೊಳ್ಳುವಂತ ಮನೋಭಾವನೆ ಆ ಕಾಲದ ಇತ್ತೀಚೆಗೆ ಏನಾಯ್ತು ಅಂದ್ರೆ ಬಂತು. ಇಲ್ದಿದ್ರೆ ಏನಾಗ್ತಿರ್ಲಿಲ್ಲ, ಅದು ಬರ್ತಾ ಇರ್ಲಿಲ್ಲ. ಈ ನಿಮ್ಗೂ ನಮ್ಗೂ ನೋಡ್ರಿ, ನಾವೆಲ್ಲ ಇಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಿದೀವಿ ಅಂದ್ರೆ ಕಾರಣ ಏನು? ನಮ್ ಬಂದಿರುವಂತ ಸ್ಕೂಲ್ ಬುಕ್ಸ್, ಸಿಲೆಬಸ್ ಇದೆಲ್ಲ ಎಲ್ಲಿಂದ ಬಂದಿರೋದು? ಇದೆಲ್ಲ ನಮ್ ಭಾರತದಲ್ಲೇ ಇಲ್ಲ ಅಲ್ವಾ. ಭಾರತ ಲ್ಯಾಂಗ್ವೇಜ್ ಇದೆ, ಆ ಲ್ಯಾಂಗ್ವೇಜ್ ನಾವು ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಗ್ರಾಮರ್ ಆಗ್ಲಿ, ಈ ಗ್ರಾಮರ್ ಎಲ್ಲಾ ವಿಷಯ ಕೂಡ ಬ್ರಿಟಿಷರಿಂದನೇ ಅದ್ ಬಂದಿರೋದು ಅಲ್ವಾ, ಹೊರಡೆಯಿಂದನೇ ಬಂದಿರೋದು. ಯಾವಾಗ ಇದೆಲ್ಲ ಕಲ್ತಿರೋ ಜನರ ಮುಂದೆ, ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಜನರ ಮುಂದೆ ಬಂತು, ಅವಾಗ ಏನಾಯ್ತು ಅಂದ್ರೆ ದೇವ್ರ ವಾಕ್ಯ ಅಂದ್ರೆ ಸುವಾರ್ತೆ, ಕ್ರಿಸ್ತನ ಸುವಾರ್ತೆ ಬಂದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಇಲ್ಲಾಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಒಂದ್ ವೇಳೆ ಕ್ರಿಸ್ತನ ಪಿತೇಶ್ವರ ಸರಿರೆ ನಾವೇನಾದ್ರೂ ಒಂದು 100 ವರ್ಷಗಳ ಹಿಂದೆ ನಮ್ಗೇನೋ ಈ ಸುವಾರ್ತೆ ಬಂದಿತ್ತು ಅಂದ್ರೆ ಭಾರತದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಈ ಒಂದು ನಿಜವಾದ ಸತ್ಯ ಬಂದಿದ್ದು ಯಾವಾಗ ಬಂತು ಅಂದ್ರೆ 1875 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದಿದೆ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷಗಳಾಗಿದೆ? ಎಷ್ಟು ವರ್ಷಗಳಾಗಿದೆ? 1874 ಇಂದ ಇಲ್ಲಿವರೆಗೆ ಎಷ್ಟು ವರ್ಷಗಳಾಗಿದೆ ಗೊತ್ತಾ? ಗೊತ್ತಿಲ್ವಾ? ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? 150 150 ವರ್ಷಗಳಾಯ್ತಾ? 152 ವರ್ಷಗಳಾಯ್ತಾ? ಲೆಕ್ಕ ಮಾಡಿಲ್ಲ, ಹಂಗ ಹೇಳಿದೆ. 152 ಇಯರ್ಸ್ ಆಗಿದ್ಯಾ? 152 years. 152. 152 ಇಯರ್ಸ್ ಅಂದ್ರೆ 152 ಇಯರ್ಸ್ ಕ್ರಿಸ್ತನ ಪಿತೇಶ್ವರ ಸರಿರೆ ಈ ಸತ್ಯ ಆಗ್ಲೇ ಬಂದಿದೆ ಅಂದ್ರೆ ನಮ್ಗೆ ಯಾಕೆ ಬರ್ಲಿಲ್ಲ? ನಮ್ಗೆ ಯಾಕೆ ಇಷ್ಟು ತಡವಾಗಿ ಬಂದಿದೆ? ಭಾರತಕ್ಕಿರ್ಬೋದು, ಭಾರತಕ್ಕೆಲ್ಲ ಒಂದು 50 ವರ್ಷ ಈ ತರ ಒಂದು ಇತಿಹಾಸದಲ್ಲಿ ಬಂದಿದೆ. ಅಂದ್ರೆ ದೇವ್ರು ನೋಡ್ರಿ ಆ ಟೈಮಲ್ಲಿ ಅದನ್ನ ಕೊಡ್ತಾ ಇದಾರೆ. ಅಂದ್ರೆ ನಾವ್ ಎಷ್ಟು ಮಟ್ಟಿಗೆ ನಮ್ ಬೇರೆ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದೀವೋ ಅವಾಗ ಆ ಸತ್ಯವನ್ನು ಹೇಳಿದ್ರೆ ಮಾತ್ರ ನಮ್ಗೆ ಅರ್ಥವಾಗುತ್ತೆ. ಅದೇ ರೀತಿ ಮಿಷನರಿ ವಿಷಯಗಳನ್ನ ತಗೊಂಡಾಗ ಭಾರತಕ್ಕೆ ಸುವಾರ್ತೆ ಬರೋದಿರ್ಬೋದು, ಬೇರೆಲ್ಲ ವಿಷಯಗಳಿರ್ಬೋದು, ಅದಕ್ಕಿಂತ ಮೊದಲು ಅವ್ರಿಗೆ ಏನ್ ಬೇಕಾಯ್ತು ಅಂದ್ರೆ ಇಂಗ್ಲಿಷ್ ತುಂಬಾ ಒಂದು ಪ್ರಾಮುಖ್ಯತೆನ ವಹಿಸ್ತು. ಯಾವಾಗ ಇಂಗ್ಲಿಷ್ ಭಾಷೆನ ಜನ ಕಲಿಯಕ್ಕೆ ಶುರು ಮಾಡಿದ್ರು, ಅದರಿಂದ ಬೇರೆ ಬೇರೆ ವಿಷಯಗಳನ್ನ ಓದಕ್ ಶುರು ಮಾಡಿದ್ರು, ಅವಾಗ ನಿಜವಾಗ್ಲೂ ಒಂದು ಸತ್ಯ ವಿಷಯಗಳು ಗೊತ್ತಾಯ್ತು. ಕ್ರಿಸ್ತನ ಒಂದು ಸುವಾರ್ತೆ ಕೂಡ ಹೇಳ್ದಾಗ ಏನಾಯ್ತು ಅಂದ್ರೆ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿತ್ತು. ಅಂದ್ರೆ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯವಾದಂತ ಭಾಗವಾಗಿತ್ತು. ಯಾವುದು? ಬ್ರಿಟಿಷರಿಂದ ಬಂದಾಗ ಒಂದ್ ಪಾರ್ಟ್. ಕಂಟಿನ್ಯೂ ಮಾಡೋಣ ಆ ಭಾಗವನ್ನ. ಭಾರತದ ಯುವಜನರು ಉತ್ತಮ ವಿದ್ಯಾಭ್ಯಾಸ ಮಾಡಿದವರಾಗಿದ್ದಾರೆ. ತೀಕ್ಷ್ಣವಾಗಿ ಗಮನಿಸುವವರು, ಬುದ್ಧಿವಂತರು, ತಮ್ಮದವರೊಂದಿಗೆ ಇತರ ದೇಶಗಳ ವಿಷಯಗಳ ಬಗ್ಗೆಯೂ ಉತ್ತಮ ಜ್ಞಾನವನ್ನು ಹೊಂದಿದ್ದಾರೆ. ಮತ್ತು ಆಶ್ಚರ್ಯಕರವೆನಿಸಬಹುದಾದರೂ ಅವರು ನಮ್ಮ ಸತ್ಯವೇದದ ಬಗ್ಗೆ ಉತ್ತಮ ಪರಿಚಯವುಳ್ಳವರಾಗಿದ್ದಾರೆ. ನಿಜವಾಗಿಯೂ ಯಾರು ಅದರ ಬೋಧನೆಗಳನ್ನು ಮತ್ತು ಕ್ರೈಸ್ತ ದೈವಜ್ಞಾನವನ್ನು ಅಭ್ಯಾಸ ಮಾಡಿದವರಷ್ಟೇ ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಮತ್ತು ಅವರು ಅದರ ವಿರುದ್ಧ ಎತ್ತುವ ಎಲ್ಲ ಆಕ್ಷೇಪಣೆಗಳಿಗೆ ಸಮರ್ಥವಾಗಿ ಉತ್ತರಿಸಬಲ್ಲವರಾಗಿದ್ದಾರೆ ಎಂದು ಖಚಿತವಾಗಿ ತಿಳಿದುಕೊಂಡಿದ್ದಾರೆ. ಜನಪ್ರಿಯ ವಿಚಾರವೇನೆಂದರೆ, ಒಬ್ಬ ಮಿಷನರಿ ಮರದ ನೆರಳಿನಲ್ಲಿ ಕುಳಿತು ಅರೆನಗ್ನ ಕಾಡು ಜನರಿಗೆ ಬೋಧಿಸುತ್ತಾನೆ ಎಂಬುದು ಸ್ಫೋಟಕರವಾದ ವಿಚಾರವಾಗಿದೆ. ಭಾರತದಲ್ಲಿ ಒಬ್ಬ ಮಿಷನರಿಯು ಬುದ್ಧಿವಂತ ವಿದ್ಯಾವಂತನನ್ನು ಸಂಧಿಸುತ್ತಾನೆ ಮತ್ತು ಆತನನ್ನು ಪ್ರಭಾವಗೊಳಿಸುವಂತೆ ಉತ್ತಮ ರೀತಿಯಲ್ಲಿ ಅಣಿಯಾಗಿಯೇ ಇರುತ್ತಾನೆ. ಬುದ್ಧಿವಂತನಾಗಿರುವುದರೊಂದಿಗೆ ಅವರು ಚೆನ್ನಾಗಿ ಕಾಣುವ ವ್ಯಕ್ತಿಗಳಾಗಿದ್ದಾರೆ. ಮಧುರ ಸ್ವಭಾವದವರು, ವಿನಯಶೀಲರು, ಸಜ್ಜನರು ಮತ್ತು ಎಲ್ಲ ವಿದೇಶಿಗಳನ್ನು ಹೆಚ್ಚಿನ ಪರಿಗಣನೆಗೆ ಮತ್ತು ಗೌರವದೊಂದಿಗೆ ಕಾಣುವವರಾಗಿದ್ದಾರೆ. ಓಕೆ, ಕ್ರಿಸ್ತನ ಪಿತೇಶ್ವರ ನೋಡ್ರಿ ನಮ್ಮ ಭಾರತದ ಬಗ್ಗೆ ಎಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ರೆ ಅಲ್ವರಾ. ಸೊ ಇದು ಆಕ್ಚುಲಿ ನೋಡ್ಬೇಕಾದ್ರೆ ನಮ್ಮ ಈ ಒಂದು ವಿಷಯವನ್ನ ಬರಿಬೇಕು, ನಮ್ಮ ಅವರ ಬ್ರದರ್ ಆಕ್ಚುಲಿ ಅಮೆರಿಕದಲ್ಲಿ ಇದ್ದಾರೆ. ಆದ್ರೆ ಭಾರತದ ವಿಷಯಗಳು ಅವ್ರಿಗೆ ಎಷ್ಟು ತುಂಬಾ ಮಾಹಿತಿ ಇದೆ ನೋಡ್ರಿ. ವಿಚಾರಶೀಲವಾದಂತ ವಿಷಯ ಏನಪ್ಪಾ ಅಂದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು, ನಿಜವಾಗ್ಲೂ ಇದು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಒಂದ್ ರೀತಿಯಲ್ಲಿ ಭಾರತದ ಯುವಜನರು ಮತ್ತು ಉತ್ತಮ ವಿದ್ಯಾಭ್ಯಾಸ ಮಾಡೋರಾಗಿದ್ದಾರೆ. ತೀಕ್ಷ್ಣವಾಗಿ ಗಮನಿಸುವವರು, ಬುದ್ಧಿವಂತರು,
ತಮ್ಮದರೊಂದಿಗೆ ಇತರ ದೇಶಗಳ ವಿಷಯಗಳ ಬಗ್ಗೆಯೂ ಉತ್ತಮ ಜ್ಞಾನವನ್ನು ಹೊಂದಿದ್ದಾರೆ. ಇದು ಒಳ್ಳೆ ವಿಷಯ. ಯಾಕಂದ್ರೆ ದೇವರು ಸುವಾರ್ತೆ ನಮ್ಮ ಹತ್ರ ಬರೋದಿಕ್ಕೆ ಇದು ಒಳ್ಳೆ ಒಂದು ಆಹ್ವಾನ. ಯಾಕೆಂದ್ರೆ ನೋಡ್ರಿ, ಈಗ ಪಾಕಿಸ್ತಾನ ಇದೆ ಅಲ್ವಾ, ಚೈನಾ ಇದೆ, ಬೇರೆ ಬೇರೆ ದೇಶಗಳಿದೆ. ಇಷ್ಟು ಸುವಾರ್ತೆ ಈ ರೀತಿಯಾದಂತ ಒಂದು ಸತ್ಯ ಅಲ್ಲಿ ಹೋಗ್ತಿದ್ಯಾ ಅಂದ್ರೆ ಇಲ್ಲ, ಅಲ್ಲಿ ದಾರಿ ಇಲ್ಲ. ಅರಬ್ ಕಂಟ್ರಿಗೆ ಹೋಗುತ್ತಾ, ಬೇರೆ ದೇಶಗಳಿಗೆ ಹೋಗುತ್ತಾ ಅಂದ್ರೆ ಇಲ್ಲ. ನೋಡ್ರಿ, ನೀವು ಇವನ್ ನಾವು ಇಸ್ರೇಲ್ ಜನರು ತಗೊಂಡ್ರೆ ಅಲ್ಲೂ ಕೂಡ ಹೋಗಕ್ ಆಗ್ತಿಲ್ಲ. ನಾವು ದೇವರ ಸತ್ಯವೇದ ವಿದ್ಯಾರ್ಥಿಗಳು ಒಂದು ಸತ್ಯಗಳು ಹೋಗಕ್ ಆಗ್ತಿಲ್ಲ. ಆದ್ರೆ ಇವತ್ತು ನಮ್ಮ ಭಾರತದಲ್ಲಿ ನೋಡ್ಬೇಕಾದ್ರೆ ಕ್ರೈಸ್ತರು ನಿಜವಾಗ್ಲು, ಕ್ರೈಸ್ತರು ಅಂತ ತಗೊಂಡ್ರೆ ತುಂಬಾ ಜನ ಇದ್ದಾರೆ, ಅದ್ರಲ್ಲೂ ಕೂಡ ಸತ್ಯವೇದ ವಿದ್ಯಾರ್ಥಿಗಳು ಕೂಡ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಆ ಒಂದು ವಿಷಯ, ಬೇರೆ ಒಂದು ವಿಷಯವನ್ನ ಗಮನಿಸ್ತಾ ಇದ್ರು, ಅವ್ರು ಕೇಳ್ತಾ ಇದ್ರು, ಬುದ್ಧಿವಂತರಾಗಿದ್ರು, ಬೇರೆ ದೇಶಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ರು. ಇನ್ನ ಕೆಲವೊಂದು ಹಿಸ್ಟಾರಿಕಲ್ ಬುಕ್ಸ್ ಎಲ್ಲ ನೀವು ತಗೊಂಡ್ ನೋಡಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅವರ ದೇಶದ ಹಿಸ್ಟ್ರಿ ಬಿಟ್ಟು ಬೇರೆ ದೇಶ ಹಿಸ್ಟ್ರಿ ಮಾತಾಡಲ್ವಂತೆ. ಬಟ್ ನಮ್ದು ಹಂಗಲ್ಲ. ನಮ್ ಚರಿತ್ರೆ ಬುಕ್ ತೆಗೆದು ನೋಡ್ರಿ, ಪ್ರಪಂಚದ ಚರಿತ್ರೆ ಇರುತ್ತೆ ನಮ್ಮ ಹತ್ರ ಅಲ್ವಾ. ಸೊ ಈಗ ಅಷ್ಟ್ರ ಮಟ್ಟಿಗೆ ಏನಾಗಿದೆ ಅಂದ್ರೆ ನಾವು ಬೇರೆ ವಿಷಯಗಳಿಗೆ ಗಮನ ಕೊಡ್ತಾ ಇದ್ವಿ. ಆದ್ರಿಂದ ದೇವ್ರ ವಾಕ್ಯ ಕೂಡ ಅವ್ರಿಗೆ ತುಂಬಾ ಈಸಿಯಾಗಿ ಹೋಗ್ತಾ ಇತ್ತು. ಯಾಕಂದ್ರೆ ಹಿಸ್ಟ್ರಿ ಅಂತ ತಗೊಂಡಾಗ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಿಮ್ಗೆ, ಬೈಬಲ್ ಒಂದು ಚರಿತ್ರೆನ ತಗೊಂಡಾಗ, ಸರಿ, ಕ್ರೈಸ್ತ ಸಭೆಯ ಚರಿತ್ರೆ ತಗೊಂಡಾಗ ಆ ಚರಿತ್ರೆ ಏನಪ್ಪಾ ಅಂದ್ರೆ, ಇವತ್ತು ಪ್ರಪಂಚದ ಅಂದ್ರೆ 2000 ವರ್ಷಗಳ ಏನ್ ಚರಿತ್ರೆ ಇದೆಯೋ ಅದು ಸಭೆ ಚರಿತ್ರೆನೆ, ಅದೇನು ಬೇರೆ ಚರಿತ್ರೆ ಇಲ್ಲ. ಮೊದಲ ವಿಶ್ವ ಯುದ್ಧ ಇರ್ಬೋದು, ಎರಡನೇ ವಿಶ್ವ ಯುದ್ಧ ಇರ್ಬೋದು, ಅದು ಮೊದಲು ನಡೆದಿರುವಂತ ಘಟನೆಗಳಿರ್ಬೋದು, ಪೋಪನ ಆಳ್ವಿಕೆ ಇರ್ಬೋದು, ಇದೆಲ್ಲ ಕೂಡ ನಾವು ಏನ್ ತಗೊಂತೀವಿ ಅಂದ್ರೆ ಸಭೆ ಚರಿತ್ರೆನೇ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಓದಿದಾಗ ಅವರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ಇನ್ನು ಕೂಡ ದೇವರ ವಿಷಯಗಳನ್ನ ಹಾಗೆ ತಗೊಳ್ತಾ ಇಲ್ಲ, ತರ್ಕ ಮಾಡಿ ತಗೊಳ್ತಾ ಇದ್ರು. ನೋಡಿ, ಭಾರತದಲ್ಲಿ ನಾವು ಹಂಗೆ ಅಲ್ವಾ, ಏನಿದ್ರು ಅದನ್ನ ಕಣ್ಮುಚ್ಕೊಂಡ್ ತಗೊಳಲ್ಲ. ಏನ್ ಮಾಡ್ತೀವಿ, ಅದನ್ನ ಆರ್ಗ್ಯುಮೆಂಟ್ ಮಾಡ್ತೀವಿ. ಆರ್ಗ್ಯುಮೆಂಟ್ ಅಂದ್ರೆ ಕರೆಕ್ಟ್ ಅಂತ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಬೇರೆ ಪಟ್ಟಣದವರ ರೀತಿ ನಮ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ರೆ ಅಂದ್ರೆ ಆ ರೀತಿ ಕಾಣಿಸ್ಕೊಳ್ಪಟ್ಟಿರ್ಬೋದು ಆ ಸಮಯದಲ್ಲಿ ಕೂಡ ಅಲ್ವಾ. ಯಾವಾಗ ಸುವಾರ್ತೆ ಇಲ್ಲಿ ಬಂತೋ ತುಂಬಾ ಜನರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅಕ್ಸೆಪ್ಟ್ ಮಾಡೋಲ್ಲ, ತುಂಬಾ ಬುದ್ಧಿವಂತರಾಗಿದ್ರು, ತುಂಬಾ ಜನರಾಗಿದ್ರು ಅಂತ ವಿಷಯವನ್ನ ಇಲ್ಲಿ ನೋಡ್ಬೋದು. ಆದ್ರೆ ಏನಪ್ಪಾ ಅಂದ್ರೆ, ಒಬ್ಬ ಮಿಷನರಿ ಮರದ ಕುಳಿತು ಅರೆನಗ್ನ ಕಾಡು ಜನರಿಗೆ ಬೋಧಿಸ್ತಾನೆ ಎಂಬುದು ಸ್ಫೋಟಕವಾದ ವಿಚಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರೆನಗ್ನ ಅಂದ್ರೆ ಏನಷ್ಟ ಅರ್ಥ, ಮೈ ಮೇಲೆ ಬಟ್ಟೆ ಇರಲ್ಲ, ಪಂಚೆ ಗಿಂಚೆ ಕಟ್ಕೊಂಡು ಏನೋ ಹಾಕೊಂಡಿರ್ಬೋದು. ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಆಗಿನ ಕಾಲದಲ್ಲಿ ಜನ ಹಂಗೆ ಇರ್ತಿದ್ರು. ನಮ್ ಟೆಕ್ನಾಲಜಿ ಎಲ್ಲ ಈಗ ಮುಂದುವರೆದಿದೆ ಅಲ್ವಾ. ಅಂದ್ರೆ ಯಾವಾಗ ಈ ಬ್ರಿಟಿಷರೆಲ್ಲ ಬಂದ್ರು, ಕೆಲವೊಂದು ನಾಗರಿಕತೆನೆ ತಿಳಿಸ್ಕೊಟ್ರು ಜನರಿಗೆ. ಬಟ್ಟೆ ಹಾಕ್ಬೇಕು, ಈ ರೀತಿ ಬಟ್ಟೆ ಹಾಕ್ಬೇಕು, ಆ ರೀತಿ ಹಾಕ್ಬೇಕು, ಈ ರೀತಿ ಇರ್ಬೇಕು ಅನ್ಬಿಟ್ಟು. ಈಗಿನ ಕೂಡ ನಮ್ಮ ಹಳ್ಳಿಗಳಲ್ಲಿ ಹೋದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಗಂಡಸರೆಲ್ಲ ಹಾಗೆ ಇರ್ತಾರೆ. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ರ ಅಂದ್ರೆ, ಆ ಜನರು ಕುತ್ಕೊಂಡು ಕೇಳ್ತಾ ಇದ್ರು ನೋಡ್ರಿ, ಅವ್ರು ಮಾತಾಡುವಂತ ವಿಷಯವನ್ನ ಕೇಳ್ತಾ ಇದಾರೆ ಅಂದ್ರೆ ಅಷ್ಟು ಆಸಕ್ತಿ ಇರುವಂತ ವಿಷಯ. ಏನ್ ಮಾಡ್ತಾರೆ, ಮರದ ಕೆಳಗೆ ಕುತ್ಕೊಂಡು ಅವ್ರು ಕೇಳ್ತಾರೆ, ತುಂಬಾ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದಾರೆ. ಸತ್ಯದ ವಿಷಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ. ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಜನರು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು ದೇವ್ರ ವಾಕ್ಯ ಹೇಳ್ಬೇಕಾದ್ರೆ. ಅದನ್ನ ಕೇಳ್ತಾ ಇದ್ರು, ಗಮನ ಬಿಟ್ಟು ಕೇಳ್ತಾ ಇದ್ರು. ಆ ರೀತಿಯಾದಂತ ಜನ ಇಲ್ಲಿ ಅಲ್ವಾ. ಸೊ ಅದರಿಂದ ಈ ಒಂದು ವಿಷಯದಿಂದ ಭಾರತಕ್ಕೆ ತುಂಬಾ ಮಿಷನರಿ ಭಾರತಕ್ಕೆ ಬರೋರು. ಭಾರತ ಅಂದ್ರೆ ತುಂಬಾ ಅಟ್ರಾಕ್ಷನ್, ತುಂಬಾ ಇಷ್ಟ ಎಲ್ರಿಗೂ. ಭಾರತ ಅಂದ್ರೆ ತುಂಬಾನೇ ಇಷ್ಟ. ಸಾಮಾನ್ಯವಾಗಿ ಇವತ್ತು ಕೂಡ ಕ್ರಿಸ್ತನ ಪ್ರೀತಿಯ ಸರಸರಿದೆ, ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಹೊರಗಿನ ದೇಶದವರು ಯಾರಾದ್ರೂ ಗೊತ್ತಿದ್ಯಾ ನಿಮ್ಗೆ? ಸತ್ಯವೇದ ವಿದ್ಯಾರ್ಥಿಗಳಲ್ಲಿ ಬೇರೆ ದೇಶದವ್ರು ಯಾರಾದ್ರೂ ಹೆಸರು ಗೊತ್ತಿದ್ಯಾ? ಯಾರ ಹೆಸರು ಗೊತ್ತಿದೆ ನಿಮ್ಗೆ? ಯಾರು ಗೊತ್ತಿಲ್ವಾ? ಇಲ್ಲ ಬ್ರದರ್, ಯಾರು ಗೊತ್ತಿಲ್ಲ ಗೊತ್ತಿಲ್ವಾ? ಕನಿಗಂ ಬ್ರದರ್ ಗೊತ್ತಾ? ಕನಿಂಗಂ ಬ್ರದರ್ ರಿಕ್ ಕನಿಂಗಂ ಕೇಳಿದ್ರಾ? ಬಂದಿದ್ರು ಬ್ರದರ್ ಇಂಡಿಯಾಗೆ. ಬ್ರದರ್ ಏನು ಗೊತ್ತಾ ಕೆಲಸ ಮಾಡೋದು? ಪೇಂಟರ್ ಅಲ್ಲಿ. ಹೌದು, ಪೇಂಟರ್ ಕೆಲಸ ಮಾಡೋದು. ಪೇಂಟರ್ ಕೆಲಸ ಮಾಡೋದು. ಅವ್ರು ರಿಟೈರ್ಡ್ ಆದ್ಮೇಲೆ ಏನ್ ಮಾಡಿದ್ರೆ, ಈ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ರೆ, ಅವ್ರು ಬರುವಂತ ಪೇಂಟಿಂಗ್ ಕೆಲಸ ಮಾಡಿ ದುಡ್ಡನ್ನ ಕೂಡಿಕ್ಬಿಟ್ಟು ಭಾರತಕ್ಕೆ ಬರೋರು, ಭಾರತಕ್ಕೆ ಬಂದೋಗೋರು. ನೋಡ್ರಿ ಹೆಂಗ್ ಕಷ್ಟಪಟ್ಟಿದ್ರು. ಹೆಂಗ್ ನಮ್ ದೇಶದಲ್ಲಿ ಪೇಂಟಿಂಗ್ ಅಂದ್ರೆ ಒಂದ್ ದಿನಕ್ಕೆ 1000 ರೂಪಾಯಿ ಸಿಗುತ್ತೆ ಇಲ್ಲಿ. ಬಟ್ ಅದೇ ಅಲ್ಲಿ $1000 ಬಂದ್ರೆ ಅಂದ್ರೆ ಒಂದಿನಕ್ಕೆ ಅವ್ರಿಗೆ ಏನಾದ್ರು ಒಂದು $800-900 ಬಂತು ಅಂದ್ರೆ ಹತ್ತತ್ರ ಎಷ್ಟು ಗೊತ್ತಾ, ಇಂಡಿಯನ್ ದುಡ್ಡು ಪ್ರಕಾರ 1 ಲಕ್ಷ ರೂಪಾಯಿ. ಅದ ಅವ್ರಿಗೆ ಅಲ್ಲಿ ಖರ್ಚು ಓಕೆ, ಭಾರತಕ್ಕೆ ಬರ್ಬೇಕಾದ್ರೆ ದೊಡ್ಡ ಎಕ್ಸ್ಪೆನ್ಸ್ ಬೇಕು ಅವ್ರಿಗೆ. ಭಾರತಕ್ಕೆ ಬಂದ್ ಹೋಗ್ತಿದ್ರು ಅವ್ರು ಅಲ್ವಾ. ಪೇಂಟ್ರಿ ಕೆಲಸ ಮಾಡೋರೆ ಸಾಧಾರಣವಾದಂತ ವ್ಯಕ್ತಿನ ಅವ್ರು ಕೂಡ. ಯಾಕೆ ವಿಚಾರಗಳು ಹೇಳ್ತಿದ್ರು ಅಂದ್ರೆ, ಅಲ್ಲಿರುವಂತ ಮಿಷನರಿಗಳು ತಮ್ಮ ಸ್ವಂತ ದುಡ್ಡನ್ನ ಹಾಕೊಂಡು ಏನ್ ಮಾಡ್ತಿದ್ರು, ಇಲ್ಲಿ ಬಂದು ತುಂಬಾ ಖರ್ಚು ಮಾಡಿ ಹೋಗ್ತಿದ್ರು. ಇವತ್ತು ಕೂಡ ಹಂಗೆ ಇದಾರೆ. ಸಾಮಾನ್ಯವಾಗಿ ಇವತ್ತು ಏನ್ ಹೆಸರಾಗಿದೆ ಅಂದ್ರೆ, ನಾವೆಲ್ಲಾದ್ರೂ ಕ್ರೈಸ್ತರು ಅಂದ್ರೆ ಜನ ಮಾತಾಡ್ಕೊಳ್ಳೋ ಏನ್ ಗೊತ್ತಾ, ಎಷ್ಟಪ್ಪ ದುಡ್ಡು ಕೊಟ್ರು ನಿಂಗೆ ಕನ್ವರ್ಟ್ ಆಗೋದಿಕ್ಕೆ, ಯಾರು ದುಡ್ಡು ಕೊಟ್ರು? ಯಾಕಂದ್ರೆ ಈ ರೀತಿ ಮಾಡಿಟ್ಟಿದ್ದಾರೆ ಅಷ್ಟೇ. ಇವತ್ತು ಮಿಷನರಿ ಅಂದ್ರೆ ಏನರ್ಥ ಅಂದ್ರೆ, ಹೊರಗಿನ ದೇಶದಿಂದ ದುಡ್ಡನ್ನ ಕೊಡ್ತಾರೆ ಇವರಿಗೆ, ಕೆಲವೊಂದು ಸಭೆಗಳಿಗೆ ಕೊಡ್ತಾರೆ,
ಅವರು ಜನರಿಗೆ ದುಡ್ಡು ಕೊಟ್ಟು ಕನ್ವರ್ಟ್ ಮತಾಂತರ ಮಾಡ್ತಾ ಇದ್ರೆ ಅನ್ನೋಂಥ ಭಾವನೆ ಬೆಳೆದು ಬಿಟ್ಟಿದೆ. ಏನು ಮಾಡಂಗಿಲ್ಲ ಅದನ್ನ, ಅಲ್ವಾ? ಇವತ್ತು ನೋಡ್ರಿ, ಮತಾಂತರಕ್ಕೆ ಭಾರತದಲ್ಲಿ ತುಂಬಾ ಅಡ್ಡಿ ಇದೆ. ಕ್ರಿಸ್ತನ ಪ್ರೀತಿ ಹೆಸರು ಅದು ನಾವು ಮಾತಾಡಂಗಿಲ್ಲ, ಅಂದ್ರೆ ಅದು ಕಾನೂನು ಏನಿದೆ ಕಾನೂನು ಫಾಲೋ ಮಾಡ್ಲೇಬೇಕು. ಬಟ್ ನಾವ್ ಯಾರು ಕೂಡ ಆ ರೀತಿಯಾಗಿ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಸತ್ಯವನ್ನ ಹೇಳ್ತಾ ಇದೀವಿ. ಇನ್ನು ಕೂಡ ಕ್ರೈಸ್ತರ ಮಧ್ಯದಲ್ಲಿ ನಮ್ಮ ಸೇವೆ ಹೆಚ್ಚಾಗಿದೆ. ಆದ್ರೆ ಒಂದು ವಿಚಾರ ತಗೊಂಡ್ರೆ, ಎಲ್ಲ ಒಂದು ಒಳ್ಳೆ ಕಾರ್ಯಗಳಿಗೂ ನಮಗೆ ಹೊರಗಿನ ದೇಶದಿಂದ ಬರ್ತಾ ಇದೆ, ಅಲ್ವಾ? ಬಟ್ ಅದನ್ನ ನಾವು ದೊಡ್ಡದಾಗಿ ತಗೊಳ್ಳಲ್ಲ. ಬಟ್ ಮತಾಂತರ ಅಂದೇ ಏನಾಗುತ್ತಂದ್ರೆ, ಈ ರೀತಿಯಾಗಿ ಭಾವನೆ ತುಂಬಾ ಹೆಚ್ಚಾಗಿದೆ. ದುಡ್ಡುಗೋಸ್ಕರ, ಹಣದ ಆಸೆಗೋಸ್ಕರ, ಹಣದ ಆಮಿಷವನ್ನು ಒಡ್ಡಿ ಮತಾಂತರಗೊಳಿಸ್ತಾ ಇದ್ರೆ ಅನ್ನೋಂತ ಒಂದು ಭಾವನೆ ಬಂದ್ಬಿಡುತ್ತೆ. ಆದ್ರೆ ಅಲ್ಲಿಂದ ಬರುವಂತ ಮಿಷನರಿಗಳು ಹೆಂಗ್ ಬರ್ತಾ ಇದ್ರ ಅಂದ್ರೆ, ಇಲ್ಲಿ ಏನು ಎಕ್ಸೆಪ್ಟ್ ಮಾಡಲ್ಲ, ತಮ್ಮ ಸ್ವಂತ ದುಡ್ಡಿಂದ ಬರ್ತಾರೆ. ಯಾಕೆ ಅಂದ್ರೆ ಭಾರತದಲ್ಲಿರುವಂತ ಜನರಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಇಂಡಿಯನ್ ಪೀಪಲ್ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಅವರ ಬುದ್ಧಿವಂತಿಕೆ, ಅವರ ಮಾತು, ಅವರ ಎಲ್ಲಾ ವಿಷಯಗಳನ್ನು ತುಂಬಾನೇ ಇಷ್ಟ. ನಮ್ ಕೂಡ ಲಾಸ್ಟ್ ಟೈಮ್ ಏನಾಗಿದ್ರು ಅಂದ್ರೆ, ಒಂದ್ಸರಿ ಒಬ್ಬ ಬ್ರದರ್ ಬಂದಿದ್ರು, ಇಲ್ಲಿ ರುಮೇನಿಯಾದಿಂದ ಬಂದಿದ್ರು, ಬೈಬಲ್ ಸ್ಟೂಡೆಂಟ್ಸ್ ಅವರು. ಆಲ್ಬರ್ಟ್ ಅನ್ಬಿಟ್ಟು ಬ್ರದರ್ ರುಮೇನಿಯಿಂದ ಬಂದಿದ್ರು. ಅವ್ರ ಹತ್ರ ಮಾತಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರ ಲ್ಯಾಂಗ್ವೇಜ್ ನಮ್ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇತ್ತು. ಅವ್ರ ಹತ್ರ ಕೇಳ್ತಾ ಇದೀವಿ ಸಮಾಧಾನ ಅಂದ್ರೆ ಏನ್ಬಿಟ್ರೆ ಪಾಚ ಅನ್ಬಿಟ್ಟು ಹೇಳ್ಬಿಟ್ಟು ಅದೊಂದು ಮಾತ್ರ ನೆನಪಿದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ. ಪಾಚ ಅಂದ್ರೆ ಸಮಾಧಾನ ಅನ್ಬಿಟ್ಟು ಆ ರುಮೇನಿಯಾ ಭಾಷೆಯಲ್ಲಿ. ಅವ್ರು ಹೇಳ್ತಿದ್ರು ಬ್ರದರ್, ಅವ್ರದ್ದು ಡ್ರೆಸ್ ನೋಡಿದ್ರೆ ತುಂಬಾ ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ, ಒಳ್ಳೆ ಕಾಸ್ಟ್ಲಿ ಇದೆ. ನಾವೆಲ್ಲ ಕುತ್ಕೊಂಡ್ ಮಾತಾಡ್ತಿದೀವಿ, ಅಂದ್ರೆ ಒಂದ್ ಮನೆ ಸಿಂಪಲ್ ಮನೆ ಇತ್ತು ಬ್ರದರ್ ಮನೆಯಲ್ಲಿ. ನಮ್ ಜೊತೆ ಕೆರಡೆ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಅವರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರೆ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂದಾಗ ಅವ್ರು ಹೇಳ್ತಾ ಇದ್ರೆ ಏನ್ ಗೊತ್ತ ಹೇಳಿದ್ರು, ಈ ಡ್ರೆಸ್ ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ತಿದ್ರು. ಸೆಕೆಂಡ್ ಹ್ಯಾಂಡ್ ಅಂದ್ರೆ ಗೊತ್ತಾ ನಿಮ್ಗೆ? ಡ್ರೆಸ್ ಸೆಕೆಂಡ್ ಹ್ಯಾಂಡ್ ಡ್ರೆಸ್ ಗೊತ್ತಾ ನಿಮ್ಗೆ? ಕೇಳಿದ್ರಾ? ಕೇಳಿದ್ರ ಅಂದ್ರೆ ಬೇರೆಯವ್ರು ಯೂಸ್ ಮಾಡಿ ಹಾಕಿರ್ತಾರೆ, ಅದನ್ನ ಕ್ಲೀನ್ ಆಗಿ ಒಗೆದ್ಬಿಟ್ಟು ಐರನ್ ಮಾಡಿ ಮಾರ್ತಾರೆ ಅದನ್ನ. ಅದು ಹೊಸ ಬಟ್ಟೆಗಳ ತರ ಇರುತ್ತೆ ನೋಡಕ್ಕೆ, ಅಂದ್ರೆ ಯೂಸ್ ಮಾಡಿರೋ ಬಟ್ಟೆ ತಗೊಂಡ್ ಖರೀದಿ ಮಾಡ್ಕೊಂಡು. ಎಸ್, ಆತರ ಅವರು ಈ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಯಾಕೆ ತಗೊಂಡ್ಬಂದ್ರು ಅಂದ್ರೆ, ಸೆಕೆಂಡ್ ಹ್ಯಾಂಡ್ ಬಟ್ಟೆ ನಾನು ಹೊಸ ಬಟ್ಟೆ ತಗೊಂಡೋದ್ರೆ ಭಾರತಕ್ಕೆ ಹೋಗುವಂತ ಖರ್ಚು ನನಗೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಬಟ್ಟೆ ತಗೊಂಡು ಉಳಿದಿರೋ ದುಡ್ಡನ್ನ ಕೂಡಿಕ್ಬಿಟ್ಟು ಭಾರತಕ್ಕೆ ಬಂದವರು. ಅವರು ಭಾರತಕ್ಕೆ ಬಂದು ನಮ್ ಜೊತೆ ಇದ್ದು ಏನ್ ಮಾಡಿದ್ರು, ಹೊಟ್ಟೋದ್ರು. ಸರಿ ಅವಾಗ ಕೇಳಿದಾಗ ಅವ್ರು ಹೇಳಿದ್ರು, ನೀವ್ ಅಂದ್ರೆ ತುಂಬಾ ಇಷ್ಟ ಎಲ್ರಿಗೂ, ಅಂದ್ರೆ ಭಾರತೀಯರು ಅಂದ್ರೆ ತುಂಬಾ ಒಂದು ಇಷ್ಟವಾದಂತ ಜನರು, ಅಲ್ವಾ? ಕೆಲವೊಂದು ಕಾರಣಗಳಿಂದ, ಬುದ್ಧಿವಂತಿಕೆ ಅಂತ, ಅಂದ್ರೆ ಬೇರೆ ತರ ಗುಣಗಳು ಬೇರೆ ಇರ್ಬೋದು, ಬಟ್ ಈ ಬುದ್ಧಿವಂತಿಕೆ ಬೇರೆಲ್ಲ ವಿಷಯಗಳಿಂದ ತುಂಬಾ ಮಿಷನರೀಸ್ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿಂದ ಬರ್ತಾ ಇದ್ರು. ಅದು ಮಾತ್ರ ಅಲ್ಲ, ಇಲ್ಲಿರೋ ಕೂಡ ಕೆಲವೊಂದು ಬುಡಕಟ್ಟಿನ ಜನಾಂಗದವರು ಆ ಮಿಷನರಿಗಳನ್ನ ಹಂಗೆ ಕಾಣಿಸ್ತಾ ನೋಡ್ತಾ ಇದ್ರು. ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ರು ಅವ್ರಿಗೆ. ಅವ್ರಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡೋದು, ಅವ್ರಿಗೆ ತುಂಬಾ ಗೌರವ ಕೊಡೋದು, ಅಲ್ವಾ? ಅವ್ರು ನೋಡಿದ್ರೆ ಒಂಥರ ಅವ್ರನ್ನ ಬೇರೆ ತರ ಟ್ರೀಟ್ ಮಾಡ್ತಾ ಇದ್ರು, ಏನೋ ಒಂಥರ ಅವ್ರಿಗೆ. ಯಾಕಂದ್ರೆ ಅವ್ರು ಕೊಡುವಂತ ಜ್ಞಾನ ಇರ್ಬೋದು, ಅವ್ರು ಕೊಡುವಂತ ಎಜುಕೇಶನ್ ಇರ್ಬೋದು. ಇವತ್ತು ಬರುವಂತ ಹಾಸ್ಪಿಟ್ಲ್ ಇರ್ಬೋದು, ಇವತ್ತು ಸ್ಕೂಲ್ ಇರ್ಬೋದು, ಅಧಿಕ ಪಕ್ಷ ಯಾರ್ದಿರೋದು ಸ್ಕೂಲು ಹಾಸ್ಪಿಟಲ್ ಅಲ್ಲ, ಗೌರ್ಮೆಂಟ್ ಇದೆಯಾ? ಇಲ್ಲ. ನೋಡ್ರಿ, ಎಲ್ಲಿ ನೋಡಿದ್ರು ಕ್ರಿಶ್ಚಿಯನ್ಸ್ ಹಾಸ್ಪಿಟಲ್, ಕ್ರಿಶ್ಚಿಯನ್ ಸ್ಕೂಲ್ ತಾನೇ ಇರೋದು. ಎಜುಕೇಶನ್ ಅನ್ನೋ ಹಾಸ್ಪಿಟಲ್, ಇದು ಎರಡು ಅವರ ಮಿಷನ್ ದೊಡ್ಡ ಫೋಕಸ್ ಆಗಿತ್ತು. ಇದರ ಹಿನ್ನೆಲೆ ಬಿಸ್ನೆಸ್ ಇದ್ರು ಕೂಡ ಇದು ಜನರಿಗೆ ಏನ್ ಮಾಡ್ತಿತ್ತು, ಒಳ್ಳೆ ಒಂದು ವಿದ್ಯಾಭ್ಯಾಸನ ಕೊಡ್ತಾ ಇತ್ತು, ಒಳ್ಳೆ ಒಂದು ಆರೋಗ್ಯವನ್ನ ಕೊಡ್ತಾ ಇತ್ತು. ಕರೆಕ್ಟ್ ಅಲ್ವಾ? ಈ ಭಾವನೆಗಳಿಂದ ಅವ್ರು ಬರೋದ್ರಿಂದ ಮಿಷನರಿಗಳ ಉದ್ದೇಶ ಇದಾಗಿತ್ತು. ಮಿಷನರಿಗಳು ಎಲ್ಲೋದ್ರು ಏನ್ ಮಾಡ್ತಿದ್ರು, ಅವ್ರು ಕೆಲವೊಂದ್ ಕಡೆ ಸ್ಕೂಲ್ನ ಓಪನ್ ಮಾಡ್ಬಿಡ್ತಿದ್ರು, ಕೆಲವೊಂದ್ ಕಡೆ ಹಾಸ್ಪಿಟಲ್ ಓಪನ್ ಮಾಡ್ಬಿಡ್ತಿದ್ರು. ಆದ್ರಿಂದ ಅವ್ರನ್ನ ನೋಡೋದು ಭಾರತೀಯರಿಗೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿತ್ತು. ಇದು ಈ ಮಿಷನರಿಗಳ ಮಟ್ಟಿಗೆ ಇರುವಂತ ಒಂದು ವಿಷಯ. ಆದ್ರೆ ನಾವು ನೋಡ್ತಿರುವಂತ ಭಾಗದಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ, ಓಕೆ ಸರಿ, ಸೊ ಇದೊಂದು ಪ್ಯಾರ ಮಾತ್ರ ಓದ್ ಮುಗಿಸ್ಬಿಡ್ರಿ. ಓಕೆ, ಕ್ರಿಸ್ತನ ಪ್ರೀತಿ ಸರ್ ಬೇಡ, ಯಾಕಂದ್ರೆ ಮುಂದಿನ ವಾರ ಅದ್ ನೋಡೋಣ, ಬೇರೆ ಟಾಪಿಕ್ ಬಂದ್ಬಿಡುತ್ತೆ. ಇಲ್ಲಿ ಸಾಕು, ಟೈಮ್ ಆಯ್ತು. ಓಕೆನಾ? ಸೊ ಇಲ್ಲಿ ನಾವು ನಿಲ್ಸೋಣ. ಹಾಗಾಗಿ ಇಲ್ಲಿ ನಾವು ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ, ಅಧಿಕವಾದಂತ ಒಂದು ರಾಷ್ಟ್ರಗಳು, ಕ್ರೈಸ್ತ ರಾಷ್ಟ್ರಗಳು ಹಣದ ಒಂದು ಉದ್ದೇಶದಿಂದ, ವ್ಯಾಪಾರದ ಉದ್ದೇಶದಿಂದ ಹಲವಾರು ರಾಷ್ಟ್ರಗಳನ್ನ ಅವರು ತಮ್ಮ ಅಧಿಕಾರಕ್ಕೆ, ತಮ್ಮ ಸ್ವಾಧೀನಕ್ಕೆ ಮಾಡ್ಕೊಂಡ್ರು. ಅದರಲ್ಲಿ ಅಲ್ಪ ಸ್ವಲ್ಪ ಇರುವಂತ ಮಿಷನರಿಗಳಿಂದ ಹಲವಾರು ರಾಷ್ಟ್ರಗಳಿಗೆ ತುಂಬಾ ಉಪಯೋಗವಾಯಿತು. ಅದು ಕೂಡ ದೇವರ ಒಂದು ಪ್ಲಾನೇ ಆಗಿತ್ತು. ಆದ್ರೆ ಈ ಒಂದು ಕ್ರೈಸ್ತ ಸಮುದಾಯ ಅಂದ್ರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಏನಿತ್ತೋ, ಅವರ ಉದ್ದೇಶಗಳು ಯಾವಾಗ್ಲೂ ಕೂಡ ಏನಾಗಿರ್ಲಿಲ್ಲ ಅಂದ್ರೆ ಸುವಾರ್ತಿನ ಸಾರೋದಿರ್ಲಿಲ್ಲ. ಅದ್ರಲ್ಲಿ ನಿಜವಾಗ್ಲೂ ದೇವ್ರ ಮಕ್ಳು ಇದ್ರು, ಅಂತವರು ಭಾರತಕ್ಕೆ ಕೂಡ ಬಂದಿದ್ದಾರೆ. ಭಾರತಕ್ಕೆ ಬಂದು ಅವ್ರು ಮಾಡಿದಂತ ಸೇವೆಗಳು ಕೂಡ ನಾವು ನೋಡ್ಬೋದು. ಸೊ ಉಳಿದಂತ ಭಾಗವನ್ನು ಏನ್ ಮಾಡ್ತಾರೆ, ಖಂಡಿತವಾಗ್ಲೂ ನಾವು ಮುಂದುವರೆದಾಗ ನೋಡಿದಾಗ ಹೇಗೆ ಈ ರೀತಿಯಾದಂತ ಒಂದು ಕಲಬೆರಕೆಯಾದಂತ ಒಂದು ಬೋಧನೆ ಒಡೆ ಬಂತು. ಈ ಬೋಧನೆಯಿಂದ
ಈ ಕ್ರೈಸ್ತ ಸಮುದಾಯ ಹಲವಾರು ರಾಷ್ಟ್ರಗಳಲ್ಲಿ ಯಾವ ರೀತಿ ಆಯ್ತು, ಇವರ ಬಾಬಿಲೋನ್ ಅಂತ ಬೋಧನೆ ಎಷ್ಟು ಮಟ್ಟಿಗೆ ಅದನ್ನ ಕೆಡಿಸ್ತು ಅನ್ನೋ ವಿಷಯ ಕೂಡ ಏನ್ ಮಾಡ್ತಾರೆ ಮುಂದಿನ ಇದರಲ್ಲಿ ಮಾತಾಡ್ತಾರೆ. ಸೊ ನಾವು ದೇವ್ರ ಚಿತ್ತವಾದ್ರೆ ಅದನ್ನ ನೋಡೋಣ. ಇಲ್ಲಿಗೆ ನಿಲ್ಸೋಣವಾ? ನಾವು ಇವತ್ತಿನ ರಾತ್ರಿ ಗೀತೆಯನ್ನು ಓದಿ ಈ ಪಾಠವನ್ನ ಮುಗಿಸೋಣ. ಓಕೆ, ಓದ್ತೀರಾ ರಾತ್ರಿ ಗೀತೆಗಳು? ಹೀಗೆ ಸರ್ವ ಸೃಷ್ಟಿಯು ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತದೆ ಎಂದು ನಾವು ಬಲ್ಲೆವು. ರೋಮಾಪುರದ ಪತ್ರಿಕೆ 8:22. ಪ್ರತಿಷ್ಠೆ ಮಾಡಿಕೊಂಡಿರುವ ಅತಿ ಪ್ರೀತಿಯ ಕಾಣಿಸ್ತಾ ಇಲ್ವಮ್ಮ? ಅತಿ ಪ್ರೀತಿಯ ಮನೆ ವಾರ್ತೆಯವರೇ, ನರಳುತ್ತಾ ಪ್ರಸವ ವೇದನೆ ಪಡುತ್ತಿರುವ ಈ ಸೃಷ್ಟಿಯೊಂದಿಗೆ ಸಂಪರ್ಕದಲ್ಲಿರಲು ಮರೆಯದೇ ಇರೋಣ. ಅವರ ದುಃಖಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಬ್ರದರ್ಗೆ. ಓಕೆ ಓಕೆ ಓಕೆ, ಕಾಣಿಸ್ತಾ ಇಲ್ವಾ ಬ್ರದರ್? ನಾನು ಓದ್ಲಾ? ಓದಿ 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 ಓದಿ, ಯಾರು ಕಾಣಿಸುತ್ತೋ ಓದಿ. ಪ್ರತಿಷ್ಠೆ ಮಾಡಿಕೊಂಡಿರುವ ಅತಿ ಪ್ರೀತಿಯ ಮನವಾರ್ತೆಯವರೇ, ನರಳುತ್ತಾ ಪ್ರಸವ ವೇದನೆ ಪಡುತ್ತಿರುವ ಈ ಸೃಷ್ಟಿಯೊಂದಿಗೆ ಸಂಪರ್ಕದಲ್ಲಿರಲು ಮರೆಯದೇ ಇರೋಣ. ಅವರ ದುಃಖಗಳು ಮತ್ತು ಸಂಕಟಗಳಿಗಾಗಿ ನಾವು ಅನುಕಂಪ ತೋರಿಸೋಣ. ಅದರ ಆಳವಾದ ಅವನತಿ ಮತ್ತು ದುರ್ದಶೆಯನ್ನು, ವಿಪತ್ತನ್ನು ಕುರಿತು ಅರಿತುಕೊಳ್ಳೋಣ. ಅದರ ದುರ್ಬಲತೆಯನ್ನು ನೆನೆದು ಅವರ ಭೀಕರ ಭಾಗಗಳಾದ ಆನುವಂಶಿಕ ಕಳಂಕಗಳು ಮತ್ತು ಅದರ ಪರಿಣಾಮದಿಂದುಂಟಾದ ಬಲಹೀನತೆಗಳನ್ನು ನೆನೆಸೋಣ. ಅದರಿಂದ ಈಗಿನ ಅಜ್ಞಾನ ಮತ್ತು ಮೂಢನಂಬಿಕೆಯಲ್ಲಿರುವ ಪರಿಸರದ ಸ್ಥಿತಿ ಮತ್ತು ಅದರ ಬಹುಕಾಲದಿಂದ ಸ್ಥಾಪಿತವಾದ ಸಾರ್ವಜನಿಕ ಭಾವನೆಗಳು, ತಪ್ಪುಗಳು, ಅದೇ ಸಮಯದಲ್ಲಿ ನಾವು ಸಹ ಇನ್ನೂ ಪಾಪದ ಶರೀರದಲ್ಲಿ ಇದ್ದೇವೆಂದು ಮತ್ತು ಪಾಪದ ನಡವಳಿಕೆಗಳು ನಮ್ಮಲ್ಲಿ ಆಗಾಗ್ಗೆ ನೋವಿಂದ ಕೂಡಿದೆ. ಅದು ಅನೇಕವಾಗಿಲ್ಲದೆ ಇದ್ದರೂ ಸ್ವಲ್ಪವಾಗಿದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳೋಣ. ಮತ್ತು ನರಳುತ್ತಿರುವ ಸೃಷ್ಟಿಯ ಕೂಗು ಸೇನಾಧೀಶ್ವರನಾದ ಕರ್ತನ ಕಿವಿಗಳಿಗೆ ಕೇಳಿಸುತ್ತದೆ ಮತ್ತು ಅದರ ಬಲವಾದ ಮತ್ತು ಕರುಣಾಜನಕ ಮನವಿಯು ಆತನ ಪ್ರೀತಿಯುಳ್ಳ ಹೃದಯಕ್ಕೆ ಮುಟ್ಟುತ್ತದೆ. ಆದ್ದರಿಂದ ಅವುಗಳು ನಮ್ಮ ಕಿವಿಗಳಿಗೆ ಕೇಳಿಸಿ ಅವರಿಗೆ ನಮ್ಮ ಅನುಕಂಪವು ಸಿಗುವಂತಾಗಲಿ ಮತ್ತು ನಮ್ಮ ಉತ್ಸಾಹವನ್ನು ಚುರುಕುಗೊಳಿಸಿ ನಮ್ಮ ಪರಲೋಕ ತಂದೆಯ ಯೋಜನೆಯ ಪ್ರಕಾರ ಆತನ ನೀತಿಯುಳ್ಳ ರಾಜ್ಯವು ಸ್ಥಾಪಿತವಾಗುವಂತೆ ಸಹಕರಿಸೋಣ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಬಿಸಿಲು ಬಿದ್ದೇಶ್ವರ ಸರಿಯೇ ನೋಡ್ರಿ, ಮುಖ್ಯವಾದಂತ ಒಂದು ವಾಕ್ಯ ಇದೆ, ಧ್ಯಾನ ಮಾಡ್ರಿ. ಹೀಗೆ ಸರ್ವ ಸೃಷ್ಟಿಯು ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತೇವೆಂದು ನಾವು ಬಲ್ಲೆವು ಅಲ್ವಾ? ಹೌದು ನೋಡ್ರಿ, ಇವತ್ತು ಓಡ್ತಂತ ಟಾಪಿಕ್ ಪ್ರಕಾರ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದ ರೀತಿಯಲ್ಲಿ ತುಂಬಾ ಜನರು ಕ್ರೈಸ್ತರು ಈ ಭೂಮಿಯಲ್ಲಿ ಇದ್ದೋಗಿದ್ದಾರೆ. ಇವತ್ತು ನಾವು ತುಂಬಾ ವಿಶೇಷವಾಗಿ ಕರೆಯಲ್ಪಟ್ಟಿದೀವಿ ಅಂದ್ರೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಬೇಕಾಗಿದೆ. ಅದ್ರಲ್ಲೂ ಕೂಡ ನಾವು ಎಲ್ರು ಕೂಡ ಬಲಹೀನತೆಯಲ್ಲಿದ್ದೀವಿ, ಬಿದ್ದೋದ ಕಂಡೀಷನ್ ಇದ್ದೀವಿ, ಮೂಢನಂಬಿಕೆಯಲ್ಲಿ ಹಲವಾರು ಕಂಡೀಷನ್ ಇರ್ಬೋದು. ಅವರೆಲ್ಲರೂ ಕೂಡ ದೇವರು ಒಂದು ಯೋಜನೆ ಇಟ್ಟಿದ್ರೆ, ಆದ್ರೆ ಇವತ್ತು ನಾವು ಕೂಡ ಅವ್ರನ್ನ ಬೇರೆ ರೀತಿ ಜಡ್ಜ್ಮೆಂಟ್ ಮಾಡದೆ ನಾವು ಇನ್ನು ಪಾಪದಲ್ಲೇ ಇದ್ದೀವಿ. ಪಾಪ ಸಂಪೂರ್ಣವಾಗಿ ಇನ್ನೂ ಬಿಡ್ಲಿಲ್ಲ, ಆದ್ರೂ ಕೂಡ ಅಲ್ಪ ಸ್ವಲ್ಪ ನಮ್ಮಲ್ಲೂ ಕೂಡ ಇದೆ. ಅದರಿಂದ ಎಲ್ರ ಮೇಲೆ ಒಂದು ಕರುಣೆಯನ್ನು ಇಟ್ಕೊಳ್ಳೋಣ, ದಯೆಯನ್ನು ಇಟ್ಕೊಳ್ಳೋಣ ಅಂತ ವಿಷಯ ಹೇಳ್ತಾ ಇದೆ. ಸೊ ಇದನ್ನ ಧ್ಯಾನ ಮಾಡ್ರಿ, ತುಂಬಾ ನಿಮ್ಗೆ ಉಪಯೋಗ ಆಗುತ್ತೆ. ಓಕೆನಾ? ಸೊ ದೇವರು ಇವತ್ತಿನ ಒಂದು ರಾತ್ರಿಗೆ ಇದನ್ನು ಕೂಡ ಆಶೀರ್ವದಿಸಲಿ. ಸೊ ಯಾರು ಪ್ರಾರ್ಥನೆ ಮಾಡ್ತೀರಾ? ಎಸ್, ಸಾಗರ್ ಬ್ರದರ್ ಇಲ್ಲ. ಸಾಗರ್ ಬ್ರದರ್ ಕೆಲ್ಸದಾರ ಇದ್ದಾರಾ? ಓಕೆ, ನಮ್ಮ ಮೋಹನ್ ರಾಜ್ ಪ್ರಾರ್ಥನೆ ಮಾಡ್ಬಿಡ್ರಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರಂದಾರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನ ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವೃತ್ತೆ ನಿನ್ನ ವಾಕ್ಯಗಳನ್ನು ಕಲಿಯುವಂತೆ ನಮ್ಮ ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ತಂದೆಯಾದ ದೇವರ ರಿಚರ್ಡ್ ಬ್ರದರ್ ಅವ್ರ ಮೂಲಕ ಅನೇಕ ಇಷ್ಟಗಳ ಕುರಿತು ಮತ್ತು ಅನೇಕ ಸುವಾರ್ತೆ ಬಗ್ಗೆ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿದ್ರೆ ನಿಮ್ಗೆ
ದೇವ್ರೆ ಅವ್ರ ಮೂಲಕ ನೀನು ಕೊಟ್ಟಂತ ಜ್ಞಾನಕ್ಕಾಗಿ ನಿಮ್ಗೆ ವಂದನೆಗಳು ಸಲ್ಲಿಸ್ತೇವೆ. ಅವ್ರು ನಿನ್ನೇನು ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿ ಎಂದು ಪ್ರಾರ್ಥಿಸ್ತೇವೆ. ಮತ್ತು ಮೋಹನ್ ರಾವ್ ಇವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಬ್ರದರ್? ಈಗ ಕೇಳಿಸ್ತಿದೆ, ಈಗ ಕೇಳಿಸ್ತಿದೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವ ಮತ್ತೊಂದು ಆರ್ತಿ ನಿನಗೆ ವಂದನೆಗಳು ಸಲ್ಲಿಸ್ತೇವೆ. ಬ್ರದರ್ ಅವ್ರ ಮೂಲಕ ನೀವು ಮಾತನಾಡಿ ನಿಮ್ಗೆ ಸ್ತೋತ್ರ. ಉತ್ತಮ ಸಂದೇಶವನ್ನು ಕೊಟ್ಟದಕ್ಕಾಗಿ ನೀವು ವಂದನೆಗಳು ಸಲ್ಲಿಸ್ತೇವೆ. ಈ ಸಾಯಂಕಾಲ ವೇಳೆಯಲ್ಲಿ ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಎಲ್ಲರಿಗಾಗಿ ನಾನು ಪ್ರಾರ್ಥನೆ, ಎಲ್ಲರನ್ನು ಕೂಡ ನೀವು ಕಾಯ್ದು ಕಾಪಾಡಿ ನಡೆಸ್ರಿ. ನಿಮ್ಮ ಅನುಸಾರ ನಡೆಸಿ ನಾಳಿನ ಹೊಸ ದಿನ ತೋರ್ಪಡಿಕೆ ಎಂದು ನೀನು ಒಬ್ಬನೇ ಕುಮಾರನ ಒಡೆಯನಾದ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್ ಆಮೆನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿ ಸಹೋದರ ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಮಸ್ತೆ ಬ್ರದರ್. ತಂಗಿ ಮೋಹನ್ ರಾಜ್ ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ 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 ತಂಗಿ ಲಕ್ಷ್ಮಿ ಸಿಸ್ಟರ್, ಅಂಜಮ್ಮ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.